get into God's word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. I'll continue with my teaching about long life. ನಾನು ದೀರ್ಘಾಯುಷ್ಯನ ಬಗ್ಗೆ ನನ್ನ ಬೋಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. God loves you so much. ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. That's why so many weeks we are able to learn from God's word about long life and health. ಅದಕ್ಕಾಗಿ ಎಷ್ಟು ವಾರಗಳವರೆಗೆ ನಾವು ದೀರ್ಘಾಯುಷ್ಯ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಕುರಿತು ಕಲಿಯುವುದಕ್ಕಾಯಿತು. Maybe I'll finish it another 2 weeks. ಇನ್ನು 2 ವಾರಗಳನ್ನು ಮುಗಿಸಬಹುದು. But it's not just to forget. I want you to listen and again desire a long life and desire a healthy life. ಮತ್ತು ಇದು ಸುಮ್ಮನೆ ಕೇಳಿ ಮರೆತು ಬಿಡುವಂಥದ್ದಲ್ಲ. ನಾನು ನಿಮಗೆ ಅಪೇಕ್ಷೆ ಮಾಡ್ತೇನೆ, ನಿಮ್ಮಿಂದ ಅಪೇಕ್ಷೆ ಮಾಡ್ತೇನೆ, ನೀವು ಅದನ್ನು ಪದೇ ಪದೇ ಕೇಳ್ತಾ ಇರಿ ಮತ್ತು ಆರೋಗ್ಯ ಜೀವಿತವನ್ನು ಆಶಿಸಿರಿ ಮತ್ತು ದೀರ್ಘಾಯುಷ್ಯವಾಗಿ ಜೀವಿಸುವುದಕ್ಕಾಗಿ ಬಯಸಿರಿ. Because God gives us a promise. He says, with a long life I will satisfy him. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿ ಪಡಿಸುವನು ಎಂಬುದಾಗಿ. When God satisfies us with long life, there is no sickness. ಯಾವಾಗ ದೇವರು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುತ್ತಾನೋ ಅದರಲ್ಲಿ ಯಾವ ರೋಗ ಇರುವುದಿಲ್ಲ. There is no sickness. You should not say it's okay, I will have. No, there is no sickness for you. ಮತ್ತು ನೀವು ಹೇಳಕ್ಕಾಗಲ್ಲ, ಪರವಾಗಿಲ್ಲ, ರೋಗ ಬರಬಹುದು ಎಂಬುದಾಗಿ ಇಲ್ಲ. ಯಾವುದೇ ರೋಗ ಆತನ ಆಶೀರ್ವಾದದಲ್ಲಿ ಇಲ್ಲ. Hallelujah. Hallelujah. Say after me, my Father satisfies me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸುತ್ತಾನೆ. I told you there are some promises in the Bible. If you do it, then you have a long life. ಮತ್ತು ನಾನು ಹೇಳಿದ ಕೆಲವು ವಾಗ್ದಾನಗಳು ಬೈಬಲ್ ನಲ್ಲಿ ಇದೆ. ಅವುಗಳನ್ನು ನಾವು ಮಾಡುವಾಗ ನಾವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. Worshipping God, it is godliness. We should do it. ಮತ್ತು ದೇವರಿಗೆ ಆರಾಧನೆ ಮಾಡುವುದು ಅದು ಭಕ್ತಿಯಾಗಿದೆ, ನಾವು ಅದನ್ನು ಮಾಡಬೇಕು. We should read Bible. We have to do it. ನಾವು ಬೈಬಲ್ ಓದಬೇಕು, ಅದನ್ನು ಮಾಡಬೇಕು. We have to honor our parents. ನಾವು ತಂದೆ ತಾಯಿಗಳಿಗೆ ಗೌರವಿಸಬೇಕು. This all comes with long life promise. ಇವು ಎಲ್ಲವೂ ದೀರ್ಘಾಯುಷ್ಯ ವಾಗ್ದಾನಗಳಾಗಿವೆ. If you are not doing, you should start family worship. ಮತ್ತು ನೀವು ಮಾಡ್ತಾ ಇಲ್ಲ ಅಂದ್ರೆ ಕುಟುಂಬದ ಆರಾಧನೆಯನ್ನು ಪ್ರಾರಂಭಿಸಿರಿ. I'm not talking about family prayer. ನಾನು ಕುಟುಂಬದ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇಲ್ಲ. Family worship. ಕುಟುಂಬ ಆರಾಧನೆ ಎಂಬುದಾಗಿ. Daily get up morning, worship as a family. ಪ್ರತಿದಿನವೂ ಮುಂಜಾನೆ ಎದ್ದು ಕುಟುಂಬವಾಗಿ ಆರಾಧಿಸಿರಿ. And speak that scripture. ಮತ್ತು ವಾಕ್ಯಗಳನ್ನು ಮಾತಾಡಿರಿ. It will work. ಅದು ಕಾರ್ಯ ಮಾಡ್ತದೆ. Hallelujah. Hallelujah. Say to me, when we worship as a family, our Father blesses our food and water, removes the sickness away from our family. No one will fall sick. No one will be barren. No one will have a miscarriage. All of us will have a long life. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ನಮ್ಮಿಂದ ರೋಗಗಳನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ದೀರ್ಘಾಯುಷ್ಯವಾಗಿ ಜೀವಿಸುವರು. Hallelujah. Hallelujah. Daily we should read Bible. ದಿನಾಲು ನಾವು ಬೈಬಲ್ ಓದಬೇಕು. When we read, God speaks to us. ನಾವು ಬೈಬಲ್ ಓದುವಾಗ ದೇವನ ಮೊಟ್ಟಿಗೆ ಮಾತಾಡ್ತಾನೆ. And we should do what he says. ಮತ್ತು ಆತನು ಹೇಳುವಂತದ್ದು ನಾವು ಮಾಡಬೇಕು. Everything will go well with us. ಎಲ್ಲವೂ ನಮ್ಮ ಜೀವಿತದಲ್ಲಿ ಮೇಲಾಗಿ ನಡೀತದೆ. Everything will go well with our children. ಮತ್ತು ನಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲ ಒಳ್ಳೆದಾಗಿ ನಡೀತದೆ. And we will have a long life. ಮತ್ತು ನಾವು ದೀರ್ಘಾಯುಷ್ಯವಾಗಿ ಜೀವಿಸ್ತೇವೆ. Hallelujah. Hallelujah. It doesn't take much time. ಇದು ಹೆಚ್ಚಾದ ಸಮಯ ತೆಗೆದುಕೊಳ್ಳುವುದಿಲ್ಲ. Just take some time and read Bible. ಸ್ವಲ್ಪ ಸಮಯ ತೆಗೆದುಕೊಂಡು ಬೈಬಲ್ ಅನ್ನು ಓದ್ರೆ. Say to me, as I read the word of God and obey the word of God, everything will go well with me. Everything will go well with my children. We will have a long life. ನಾನು ದೇವರ ವಾಕ್ಯವನ್ನು ಓದಿ ಅದರಂತೆ ವಿಧೇಯನಾಗಿ ನಡೆದಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುವುದು. ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುವುದು.
ಮತ್ತು ನಾವು ದೀರ್ಘಾಯುಷ್ಯವಾಗಿ ಜೀವಿಸುವೆವು. So don't worry about children, don't worry about long life. ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ್ರಿ, ದೀರ್ಘಾಯುಷ್ಯ ಬಗ್ಗೆ ಕೂಡ ಚಿಂತೆ ಮಾಡಬೇಡ್ರಿ. Read Bible every day. ಪ್ರತಿದಿನ ಬೈಬಲ್ ಓದ್ರಿ. Tell your neighbor, read Bible every day. ಪ್ರತಿದಿನ ಬೈಬಲ್ ಓದಿರಿ. No, I don't know to read. ಇಲ್ಲ, ನನಗೆ ಓದಕ್ಕೆ ಬರಲ್ಲ. That is why we teach Kannada also. ಅದಕ್ಕಾಗಿ ನಾವು ಕನ್ನಡ ಕೂಡ ಕಲಿಸ್ತಾ ಇದ್ದೇವೆ. If you are educated, ಮತ್ತು ನೀವು ವಿದ್ಯಾಭ್ಯಾಸ, ನಿಮಗೆ ಓದಕ್ಕೆ ಬರೆಯಕ್ಕೆ ಬರ್ತಾ ಇದ್ರೆ, if you know it and in your family somebody doesn't know, ಈಗ ನಿಮಗೆ ಗೊತ್ತು, ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂದ್ರೆ, shame on you. ನಿಮಗೆ ನಾಚಿಕೆ ಬರಬೇಕು. How can you allow somebody not to read Bible, word of God in your family? ಮತ್ತು ಹೇಗೆ ನೀವು ಅನುಮತಿ ಕೊಡ್ತೀರಿ ನಿಮ್ಮ ಕುಟುಂಬದಲ್ಲಿ ಇನ್ನೊಬ್ಬರು ಬೈಬಲ್ ಓದುವಂತೆ ನೀವು ಬಿಡ್ತಾ ಇಲ್ಲ? You should teach them first. ನೀವು ಅವರಿಗೆ ಮೊದಲು ಕಲಿಸಬೇಕು. Either you teach them or bring them to the church. ಮತ್ತು ಅವರಿಗೆ ನೀವು ಕಲಿಸಾದ್ರೂ ಕಲಿಸಿ ಅಥವಾ ಚರ್ಚಿಗಾದ್ರೂ ಕರ್ಕೊಂಡು ಬನ್ರಿ. All of us should know to read. ನಾವು ಎಲ್ಲರೂ ಓದೋದನ್ನು ಕಲಿಬೇಕು. Only when you read, God speaks to you. ನೀವು ಓದಿದಾಗ ಮಾತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾನೆ. You are not reading to take some degree. ಮತ್ತು ನೀವು ಓದುವ ಕಾರಣ ಏನೋ ಡಿಗ್ರಿ ಪಡಿಬೇಕಂತ ಅಲ್ಲ. It's good to take degrees. ಡಿಗ್ರಿ ತಗೊಳ್ಳೋದು ಒಳ್ಳೇದು. But very important, you should read the word of God. ಆದ್ರೆ ಬಹಳ ಪ್ರಾಮುಖ್ಯವಾದದ್ದೇನೆಂದ್ರೆ ನೀವು ದೇವರ ವಾಕ್ಯವನ್ನು ಓದಬೇಕು. Hallelujah. Hallelujah. Then honoring parents very important. ನಂತರ ತಂದೆ ತಾಯಿಗಳನ್ನು ಗೌರವಿಸುವುದು ಕೂಡ ಬಹಳ ಪ್ರಾಮುಖ್ಯ. Say after me, as I honor my father and mother, everything will go well with me. We will have a long life. ನಾನು ನನ್ನ ತಂದೆ ತಾಯಿಗಳನ್ನು ಗೌರವಿಸುವಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು ಮತ್ತು ನಾನು ದೀರ್ಘಾಯುಷ್ಯವಾಗಿ ಜೀವಿಸುವೆನು. These are all important things. We should practice it. ಇವೆಲ್ಲವೂ ಬಹಳ ಪ್ರಾಮುಖ್ಯವಾದ ಸಂಗತಿಗಳಾಗಿವೆ. ನಾವು ಇವುಗಳಂತೆ ನಾವು ನಡೆಯಬೇಕು. Now I am teaching how you can have long life by grace. ಈಗ ನಾನು ಕಲಿಸುವಂತದ್ದು ಏನಂದ್ರೆ, ಈಗ ಕೃಪೆಯಿಂದ ಹೇಗೆ ನಾವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. Whatever grace provides, by faith we have to take. ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ಅದನ್ನು ನಾವು ನಂಬಿಕೆ ಮೂಲಕ ತೆಗೆದುಕೊಳ್ಳಬೇಕು. Grace provided salvation. ಕೃಪೆಯು ಅದು ರಕ್ಷಣೆಯನ್ನು ಕೊಟ್ಟಿದೆ. We believed it. ನಾವು ಅದನ್ನು ನಂಬಿದ್ದೇವೆ. We got our salvation. ನಮಗೆ ರಕ್ಷಣೆ ಬಂತು. The same way healing grace provides. ಅದರಂತೆ ಕೃಪೆಯು ಸ್ವಸ್ಥತೆಯನ್ನು ಕೂಡ ಕೊಟ್ಟಿದೆ. Long life grace provides. ಕೃಪೆಯು ದೀರ್ಘಾಯುಷ್ಯವನ್ನು ಕೊಟ್ಟಿದೆ. We should know it. ನಾವು ಅದನ್ನು ಗೊತ್ತು ಮಾಡ್ಕೋಬೇಕು. We should believe it. ನಾವು ಅದನ್ನು ನಂಬಬೇಕು. We should take it. ನಾವು ಅದನ್ನು ತೆಗೆದುಕೊಳ್ಳಬೇಕು. Hallelujah. Hallelujah. How to live by faith. ಹೇಗೆ ನಂಬಿಕೆಯಿಂದ ಜೀವಿಸುವುದು. I explained you with 4 steps. ನಾನು 4 ಹೆಜ್ಜೆಗಳಿಂದ ವಿವರಿಸಿದ್ದೇನೆ. I know it's not written 4 steps in the Bible. ಆ 4 ಹೆಜ್ಜೆಗಳು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿಲ್ಲ. I have made it as a principle. It will be easy for you to understand faith. ಮತ್ತು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ ನಿಯಮವನ್ನು ಮಾಡಿದ್ದೇನೆ. ಯಾಕಂದ್ರೆ ನಿಮಗೆ ಅರ್ಥವಾಗುವುದಕ್ಕಾಗಿ. Everybody should know these 4 steps. ಪ್ರತಿಯೊಬ್ಬರಿಗೆ ಈ 4 ಹೆಜ್ಜೆಗಳು ಗೊತ್ತಿರಬೇಕು. You can use it for money. ನೀವು ಹಣಕ್ಕಾಗಿ ಉಪಯೋಗಿಸಬಹುದು. You can use it for your family. ನೀವು ನಿಮ್ಮ ಕುಟುಂಬಕ್ಕಾಗಿ ಉಪಯೋಗಿಸಬಹುದು. You can use it for your future. ನಿಮ್ಮ ಭವಿಷ್ಯತ್ತಿಗಾಗಿ ಉಪಯೋಗಿಸಬಹುದು. Hallelujah. Hallelujah. The first step to activate your faith is you all should have a dream. ಮತ್ತು ನಿಮ್ಮ ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಇರುವಂತ ಮೊದಲನೇ ಹೆಜ್ಜೆ ಏನೆಂದರೆ ನಿಮ್ಮ ಎಲ್ಲರಿಗೆ ಕನಸುಗಳಿರಬೇಕು. You should dream the word of God. ದೇವರ ವಾಕ್ಯವನ್ನು ಕನಸು ಕಾಣಬೇಕು. Hallelujah. Hallelujah. The second step, ಎರಡನೇ ಹೆಜ್ಜೆ ಏನೆಂದರೆ speak the dream. ಆ ಕನಸನ್ನು ಮಾತಾಡಿರಿ. By speaking dream, it keep speaking, it becomes real. ಆ ಕನಸನ್ನು ಮಾತಾಡ್ತಾ ಇರುವಾಗ ಆ ಕನಸು ನಿಜವಾಗ್ತದೆ. Third step, ಮೂರನೇ ಹೆಜ್ಜೆ, be patient. ತಾಳ್ಮೆಯುಳ್ಳವರಾಗಿರಿ. Hallelujah. Hallelujah. Say after me, dream the scriptures, speak the dream, be patient. ವಾಕ್ಯವನ್ನು ಕನಸು ಕಾಣಿರಿ, ಕನಸನ್ನು ಮಾತಾಡಿರಿ, ತಾಳ್ಮೆಯುಳ್ಳವರಾಗಿರಿ. Hallelujah. Can somebody bolt the door? I don't want disturbance. Bolt it. ಯಾರಾದ್ರೂ ಅದನ್ನ ಕೊಂಡಿ ಹಾಕ್ಬಿಡ್ರಿ. Now look here. ಎಲ್ಲರೂ ಈ ಕಡೆ ನೋಡ್ರಿ. Look here. Don't get distracted. ಯಾರು ನೀವು ತೊಂದರೆಗೆ ಒಳಗಾಗಬೇಡ್ರಿ. ಈ ಕಡೆ ನೋಡ್ರಿ. Very important. ಬಹಳ ಪ್ರಾಮುಖ್ಯವಾದದ್ದು. The fourth step. 4ನೇ ಹೆಜ್ಜೆ.
We are human beings. ನಾವು ಮನುಷ್ಯರಾಗಿದ್ದೇವೆ. We will face problems. ನಾವು ಸಮಸ್ಯೆಗಳನ್ನು ಎದುರಿಸ್ತೇವೆ. Sometimes somebody will fall sick. ಕೆಲವು ಸಾರಿ ಕೆಲವೊಬ್ಬರು ರೋಗದಲ್ಲಿ ಬೀಳ್ತಾರೆ. Some problem comes. ಕೆಲವು ಸಮಸ್ಯೆಗಳು ಬರ್ತವೆ. We feel like our faith is shaken. ಮತ್ತು ನಮಗೆ ಅನಿಸ್ತದೆ ನಮ್ಮ ನಂಬಿಕೆ ಅಲುಗಾಡಿಸಲ್ಪಟ್ಟಿದೆ ಎಂಬುದಾಗಿ. The fourth step, ನಾಲ್ಕನೇ ಹೆಜ್ಜೆ, to activate faith, ನಮ್ಮ ನಂಬಿಕೆಯನ್ನು ಕಾರ್ಯದಲ್ಲಿ ತರುವುದಕ್ಕೆ, look at the cross. ಅದು ಕ್ರೂಜಿಯ ಕಡೆಗೆ ನೋಡುವಂತದ್ದು. Hallelujah. Hallelujah. All of us say, look at the cross. ಎಲ್ಲರೂ ಹೇಳ್ರಿ, ಕ್ರೂಜಿಯ ಕಡೆಗೆ ನೋಡು. I'm not talking about wooden piece. ನಾನು ಕಟ್ಟಿಗೆ ಕ್ರೂಜೆ ಬಗ್ಗೆ ಹೇಳ್ತಾ ಇಲ್ಲ. I'm talking about what Christ has done on the cross. ನಾನು ಹೇಳುವಂತ ವಿಷಯ ಎಂದರೆ ಕ್ರಿಸ್ತನು ಕ್ರೂಜಿಯ ಮೇಲೆ ಯಾವುದನ್ನು ಮಾಡಿದ್ದಾನೆ. What he has done on the cross for your long life. ನಿಮ್ಮ ದೀರ್ಘಾಯುಷ್ಯಕ್ಕಾಗಿ ಆತನು ಕ್ರೂಜಿಯ ಮೇಲೆ ಯಾವುದನ್ನು ಮಾಡಿದ್ದಾನೆ. What he has done for your sickness. ನಿಮ್ಮ ರೋಗಕ್ಕಾಗಿ ಏನನ್ನು ಮಾಡಿದ್ದಾನೆ. What he has done for your poverty. ನಿಮ್ಮ ಬಡತನಕ್ಕಾಗಿ ಏನನ್ನು ಮಾಡಿದ್ದಾನೆ. You look at it. ಅದನ್ನು ನೋಡುವಾಗ you become firm in faith. You ನಿಮ್ಮ become strong. ನಿಮ್ಮ ನಂಬಿಕೆಯಲ್ಲಿ ನೀವು ಬಹಳ ದೃಢವಾಗ್ತೀರಿ. Now listen to me. ಈಗ ಕೇಳ್ರಿ. I always repeat this. In the beginning, God and man were together. ನಾನು ಯಾವಾಗಲೂ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಆದಿಯಲ್ಲಿ ಪ್ರಾರಂಭದಲ್ಲಿ ದೇವರು ಮತ್ತು ಮನುಷ್ಯನು ಒಂದಾಗಿದ್ದರು. When God and man were together, there was no sickness, no death. ಯಾವಾಗ ದೇವರು ಮತ್ತು ಮನುಷ್ಯನು ಒಂದಾಗಿದ್ದರು ಆವಾಗ ರೋಗ ಇರಲಿಲ್ಲ, ಮರಣ ಇರಲಿಲ್ಲ. Sin separated man from God. ಈ ಪಾಪವು ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು. When he was separated from God, sickness came. ಯಾವಾಗ ಮನುಷ್ಯನು ದೇವರಿಂದ ಬೇರೆ ಆದನೋ ಆಗ ರೋಗ ಬಂತು. Then death came. ನಂತರ ಮರಣ ಬಂತು. Then poverty. ನಂತರ ಬಡತನ ಬಂತು. Then family problem. ನಂತರ ಕುಟುಂಬದ ಸಮಸ್ಯೆಗಳು ಬಂದವು. But the good news for all of us is, ಆದ್ರೆ ನಮಗಾಗಿರುವಂತ ಒಳ್ಳೆ ಸುದ್ದಿ ಏನೆಂದರೆ, the blood of Jesus brought us nearer to God. ಯೇಸು ಕ್ರಿಸ್ತನ ರಕ್ತವು ನಮಗೆ ದೇವರ ಸಮೀಪದಲ್ಲಿ ತಂದಿದೆ. Hallelujah. Hallelujah. All of us say, the blood of Jesus has brought me nearer to God. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ದೇವರ ಸಮೀಪದಲ್ಲಿ ತಂದಿದೆ. Now listen. ಈಗ ಕೇಳ್ರಿ. Then what about sickness? ಈಗ ರೋಗದ ಬಗ್ಗೆ ಏನು? What about death? ಈಗ ಮರಣದ ಬಗ್ಗೆ ಏನು? Bible says, ಬೈಬಲ್ ಹೇಳ್ತದೆ, Jesus tasted death on behalf of all men. ಯೇಸು ಕ್ರಿಸ್ತನು ನಮ್ಮ ಎಲ್ಲರ ಪರವಾಗಿ ಮರಣವನ್ನು ರುಚಿ ನೋಡಿದನು. Hebrew 2:9. ಆತನು, ಅದು ಇಬ್ರಿಯ 2ನೇ ಅಧ್ಯಾಯ 9ನೇ ವಚನದಲ್ಲಿ. Say, my Jesus tasted death on my behalf. ನನ್ನ ಯೇಸು ನನ್ನ ಪರವಾಗಿ ಮರಣವನ್ನು ಅನುಭವಿಸಿದನು. Now there is no need for us to die. ಈಗ ನಾವು ಸಾಯುವುದು ಬೇಕಾಗಿಲ್ಲ. We can live how long we want to live. ನಾವು ಎಷ್ಟು ವರ್ಷ ಜೀವಿಸಬೇಕೆಂಬುದಾಗಿ ಬಯಸ್ತೇವೋ ಅಷ್ಟು ವರ್ಷ ನಾವು ಜೀವಿಸಬಹುದು. Why we came to earth, that purpose we should complete. ಯಾಕೆ ನಾವು ಈ ಲೋಕಕ್ಕೆ ಬಂದಿದ್ದೇವೋ ಆ ಉದ್ದೇಶ ನಾವು ನೆರವೇರಿಸಬೇಕು. Now one question. ಈಗ ಒಂದು ಪ್ರಶ್ನೆ. When I ask question means you should think, okay? ನಾನು ಪ್ರಶ್ನೆ ಅಂತ ಕೇಳುವಾಗ ನೀವು ಯೋಚನೆ ಮಾಡಬೇಕು. If possible, reply. ಮತ್ತು ನಿಮಗೆ ಸಾಧ್ಯವಾದ್ರೆ ಉತ್ತರ ಕೂಡ ಕೊಡ್ರಿ. Somebody dies. ಯಾರು ಸಾಯ್ತಾರೆ. You go there. ನೀವು ಅಲ್ಲಿಗೆ ಹೋಗ್ತೀರಿ. Maybe your friends, your near relation, somebody. ಯಾರೋ ಒಬ್ಬ ನಿಮ್ಮ ಸಂಬಂಧಿಕರಲ್ಲಿ ಯಾರು ಸಾಯ್ತಾರೆ. If you ask them what is the reason, what reply you will get? ಮತ್ತು ನೀವು ಅವರಿಗೆ ಕೇಳಿದ್ರೆ ಯಾಕೆ ಸತ್ರು ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? Somebody dies, you ask him why he died. ಈಗ ಯಾರೋ ಸತ್ತಿರ್ತಾರೆ, ನೀವು ಕೇಳ್ತೀರಿ ಯಾಕೆ ಸತ್ರು. What reply you will get? ಅವ್ರು ಏನು ಉತ್ತರ ಹೇಳ್ತಾರೆ? Some sickness, ಏನೋ ರೋಗ ಬಂತು, some disease, ಏನೋ ಕಾಯಿಲೆ ಬಂತು, old age, ವಯಸ್ಸಾಯ್ತು, some organ is not working, ಏನೋ ಒಂದು ಯಾವುದೋ ಅಂಗ ಕಾರ್ಯ ಮಾಡ್ತಾ ಇಲ್ಲ. yes or no? ಹೌದಾ ಇಲ್ವಾ? Some sickness will be there. ಏನೋ ರೋಗ ಇರ್ತದೆ. But the good news for you and me is, ಆದ್ರೆ ನಿನಗೂ ನನಗಿರುವಂತ ಒಳ್ಳೆ ಸುದ್ದಿ ಏನಂದ್ರೆ, when the blood of Jesus brought us nearer to God, ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ದೇವರ ಸಮೀಪಕ್ಕೆ ತಂದಾಗ, Jesus dealt with your sickness. ಯೇಸು ಕ್ರಿಸ್ತನು ಆ ನಿಮ್ಮ ರೋಗದೊಟ್ಟಿಗೆ ಆಲ್ರೆಡಿ ವ್ಯವಹಾರ ಮಾಡಿದ್ದಾನೆ. Bible says, ಬೈಬಲ್ ಹೇಳ್ತದೆ, Jesus bore all the sicknesses, all the pain on the cross. ಯೇಸು ನಮ್ಮ ಎಲ್ಲ ರೋಗಗಳನ್ನು, ನಮ್ಮ ಎಲ್ಲ ಬೇನೆಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡನು. Say, my Jesus bore all the sicknesses,
all the pains on the cross. ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು ನಮ್ಮ ಎಲ್ಲ ಬೇನೆಗಳನ್ನು ಕ್ರೂಜೆ ಮೇಲೆ ಒತ್ತುಕೊಂಡಿದ್ದಾನೆ. When sickness is not there, how the death will come? ಯಾವಾಗ ರೋಗನೇ ಇಲ್ಲ ಅಂದ್ರೆ ಮರಣ ಯಾಕೆ ಬರ್ತದೆ? No sickness, no diseases, no pain. ಯಾವುದೇ ರೋಗ ಇಲ್ಲ, ಯಾವುದೇ ಕಾಯಿಲೆ ಇಲ್ಲ, ಯಾವುದೇ ನೋವಿಲ್ಲ, How death will come? ಹೇಗೆ ಮರಣ ಬರ್ತದೆ? There is no chance. ಅದು ಅವಕಾಶನೇ ಇಲ್ಲ. So we should believe what he has done on the cross. ಆತನು ಕ್ರೂಜೆ ಮೇಲೆ ಯಾವುದನ್ನು ಮಾಡಿದ್ದಾನೋ ಅದನ್ನು ನಾವು ನಂಬಬೇಕು. See, people out there, they believe in sickness. ಮತ್ತು ಹೊರಗಿರುವಂತ ಜನರು ಅವರು ರೋಗದಲ್ಲಿ ನಂಬುತ್ತಾರೆ. They believe old age people will die. ಮತ್ತು ಅವರು ನಂಬುತ್ತಾರೆ ವಯಸ್ಸಾದಾಗ ಸತ್ತು ಹೋಗ್ತಾರೆ ಎಂಬುದಾಗಿ. No problem. ಅದು ಪರವಾಗಿಲ್ಲ. But we believe what Jesus did on the cross. ಆದ್ರೆ ನಾವು ನಂಬ್ತೇವೆ ಯೇಸು ಕ್ರೂಜೆ ಮೇಲೆ ನಮಗಾಗಿ ಏನು ಮಾಡಿದ್ದಾನೆ ಎಂಬುದಾಗಿ. Hallelujah. Hallelujah. Means what grace provides. ಅದೇ ಕೃಪೆಯು ಕೊಟ್ಟಿದೆ. What grace provides, I believe it, I declare it, I take it by faith. ಕೃಪೆಯು ಯಾವುದನ್ನು ಕೊಟ್ಟಿದೆಯೋ ಅದನ್ನು ನಂಬ್ತೇನೆ, ಅದನ್ನು ಘೋಷಣೆ ಮಾಡ್ತೇನೆ, ಅದನ್ನು ಹೊಂದಿಕೊಳ್ತೇನೆ. Grace has provided sickness free life. ಕೃಪೆಯು ರೋಗವಿಲ್ಲದ ಜೀವಿತವನ್ನು ಕೊಟ್ಟಿದೆ. Even say grace has provided sickness free life. I believe it, I take it by faith. ಕೃಪೆಯು ರೋಗವಿಲ್ಲದ ಜೀವಿತವನ್ನು ಕೊಟ್ಟಿದೆ. ನಾನು ನಂಬ್ತೇನೆ, ನಾನು ಘೋಷಣೆ ಮಾಡ್ತೇನೆ, ನಾನು ತೆಗೆದುಕೊಳ್ತೇನೆ. Don't feel bad if there is anything in your body. Don't feel bad. ನಿಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗ ಇರುವುದಾದ್ರೆ, ತೊಂದರೆ ಇರುವುದಾದ್ರೆ ನೀವು ಅದರ ಬಗ್ಗೆ ಕೆಟ್ಟದಾಗಿ ಅನ್ಕೊಳ್ಬೇಡ್ರಿ. You take tablet, no problem. ನೀವು ಔಷಧ ತೆಗೆದುಕೊಳ್ಳ್ರಿ, ಪರವಾಗಿಲ್ಲ. But when you work on faith principles, ಆದ್ರೆ ನೀವು ನಂಬಿಕೆ ನಿಯಮದ ಮೇಲೆ ಕಾರ್ಯ ಮಾಡುವಾಗ one day your doctor will tell you, ಒಂದು ದಿನ ನಿಮ್ಮ ವೈದ್ಯರೇ ಹೇಳ್ತಾರೆ, no need to take medicine. ನೀವು ಔಷಧ ತೆಗೆದುಕೊಳ್ಳುವುದು ಬೇಡ. Hallelujah. Hallelujah. But this process, ಆದ್ರೆ ಈ ಒಂದು ಕಾರ್ಯದ ತನಕ when you are going by faith, ನೀವು ನಂಬಿಕೆಯಿಂದ ನೀವು ನಂಬಿಕೆಯಲ್ಲಿ ನೀವು ಕಾರ್ಯ ಮಾಡ್ತಾ ಇರುವಾಗ some action is needed. ಅದಕ್ಕೆ ಕಾರ್ಯಗಳು ಕೂಡ ಬೇಕು. Some people do it, faith, confession, they come and tell, no, it doesn't work. ಮತ್ತು ಕೆಲವೊಬ್ಬರು ಅವರು ಹೇಳ್ತಾರೆ, ನಂಬಿಕೆ ಮಾಡ್ತಾರೆ ಮತ್ತು ಅರಿಕೆಗಳನ್ನು ಮಾಡ್ತಾರೆ, ಮತ್ತೆ ಬಂದು ಹೇಳ್ತಾರೆ ಇದು ಕಾರ್ಯ ಮಾಡ್ತಾ ಇಲ್ಲ. ಎಲ್ಲರಿಗೂ ಮಾಡ್ತೇವೆ, ನಮಗಾಗಲ್ಲ. ನೋ faith works for everybody. ನಂಬಿಕೆ ಎಲ್ಲರಿಗೂ ಕೂಡ ಕಾರ್ಯ ಮಾಡ್ತದೆ. Now listen, what action is needed? ಈಗ ಯಾವ ಕಾರ್ಯ ಬೇಕು? First thing is, ಮೊಟ್ಟ ಮೊದಲನೇದಾಗಿ I said you should take care of this body. ನಾವು ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸಿಕೊಳ್ಳಬೇಕು. Sleep is a blessing from God. ನಿದ್ರೆ ಅನ್ನುವುದು ದೇವರು ಕೊಟ್ಟಂತ ಆಶೀರ್ವಾದವಾಗಿದೆ. You should sleep. ನಾವು ಮಲಗಬೇಕು. You should not sleep excess also, you should not sleep less also. ನಾವು ಹೆಚ್ಚು ಕೂಡ ಮಲಗಬಾರದು, ಕಡಿಮೆ ಕೂಡ ಮಲಗಬಾರದು. The same way food is a blessing from God. ಅದರಂತೆ ಊಟ ಕೂಡ ದೇವರು ಕೊಟ್ಟಂತ ಆಶೀರ್ವಾದ. You should not eat less, you should not eat more. ನಾವು ಕಡಿಮೆ ತಿನ್ನಬಾರದು, ಹೆಚ್ಚು ತಿನ್ನಬಾರದು. You should spend time with God. ನಾವು ದೇವರೊಟ್ಟಿಗೆ ಸಮಯ You ಕಳೆಯಬೇಕು. should be a man of prayer. ನಾವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿರಬೇಕು. Now, one more very important thing. ಇನ್ನೊಂದು ಬಹಳ ಪ್ರಾಮುಖ್ಯವಾದದ್ದು Mark 11th chapter. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ. This is very important to operate faith. ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಇದು ಬಹಳ ಪ್ರಾಮುಖ್ಯವಾಗಿದೆ. To live a healthy life, it is very important. ಆರೋಗ್ಯವಾದ ಜೀವಿಸುವುದಕ್ಕಾಗಿ ಇದು ಬಹಳ ಪ್ರಾಮುಖ್ಯವಾಗಿದೆ. Mark 11th, I have explained to you about fig tree and mountain. ಮತ್ತು ಮಾರ್ಕ 11ನೇ ಅಧ್ಯಾಯದಲ್ಲಿ ನಾನು ಅಂಜೂರದ ಮರದ ಬಗ್ಗೆ ಮತ್ತು ಬೆಟ್ಟದ ಬಗ್ಗೆ ನಾನು ಮೊದಲೇ ಮಾತಾಡಿದೆ. Mountain means it's not exactly physical mountain. Mountain like problems. ಬೆಟ್ಟ ಅಂತ ಹೇಳುವಾಗ ಅಲ್ಲಿ ಅದು ನೇರವಾಗಿ ಬೆಟ್ಟಕ್ಕೆ ಹೇಳ್ತಾ ಇಲ್ಲ. ಬೆಟ್ಟ ಅಂದ್ರೆ ಬೆಟ್ಟಗಳಂತಿರುವ ಸಮಸ್ಯೆಗಳು. Hallelujah. Hallelujah. It will come. ಅದು ಬರ್ತದೆ. It will come in life. ಅದು ಜೀವಿತದಲ್ಲಿ ಬರ್ತದೆ. When it comes, you can't see anything other than that. ಮತ್ತು ಅದು ಬರುವಾಗ ಅದನ್ನು ಬಿಟ್ಟು ನೀವು ಏನು ನೋಡಕ್ಕಾಗಲ್ಲ. Your eyes, your mind, your focus will be only on that problem. ನಿಮ್ಮ ಕಣ್ಣು, ನಿಮ್ಮ ಗಮನ, ನಿಮ್ಮ ಎಲ್ಲ ಮನಸ್ಸು ಅದ್ರ ಮೇಲೆ ಇರ್ತದೆ. I read one testimony. ನಾನೊಂದು ಸಾಕ್ಷಿಯನ್ನು ಓದಿದೆ. One lady purchased a house beside seashore. ಮತ್ತು ಒಂದು ಸ್ತ್ರೀ ಆಕೆ ಸಮುದ್ರದ ಬಳಿಯಲ್ಲಿ ಒಂದು ಮನೆಯನ್ನು ಖರೀದಿ ಮಾಡ್ತಾಳೆ. But between the seashore and her house,
there was one mountain. ಮತ್ತು ಆ ಸಮುದ್ರ ಮತ್ತು ಆಕೆ ಮನೆಯ ಮಧ್ಯದಲ್ಲಿ ಒಂದು ಬೆಟ್ಟ ಇತ್ತು. Every day she will tell this mountain, go and fall into the sea. ಮತ್ತು ಪ್ರತಿದಿನ ಆಕೆ ಬಾಯಿಂದ ಹೇಳ್ತಾ ಇದ್ದಳಂತೆ, ಬೆಟ್ಟವೇ ಹೋಗಿ ಸಮುದ್ರದಲ್ಲಿ ಬೀಳು. Nothing happened. ಏನೂ ಆಗ್ಲಿಲ್ಲ. Many years over. ಎಷ್ಟೋ ವರ್ಷಗಳಾಯ್ತು. But suddenly one day the government made a plan. They need a road in that place. ಮತ್ತು ತಕ್ಷಣ ಸರ್ಕಾರ ಒಂದು ಯೋಜನೆಯನ್ನು ಮಾಡ್ತದೆ, ಆ ಸ್ಥಳದಲ್ಲಿ ಒಂದು ರೋಡ್ ಬೇಕೆಂಬುದಾಗಿ. Government brought all the machines and earth movers. They cleaned it and they put everything in the sea. ಮತ್ತು ಆ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ, ಎಲ್ಲ ಅದು ಆ ಬೆಟ್ಟವನ್ನು ಅದು ಬುಲ್ಡೇಜರ್ ಇಂದ ಅದು ಒಡೆದು ಹಾಕಿ ಸಮುದ್ರದಲ್ಲಿ ಹಾಕ್ಬಿಡ್ತದೆ. Now she is able to see the sea. ಈಗ ಆಕೆ ಸಮುದ್ರ ನೋಡಕ್ಕಾಯ್ತು. Now listen. ಈಗ ಕೇಳ್ರಿ, I am not talking about physical mountain. ನಾನು ಭೌತಿಕವಾದ ಬೆಟ್ಟದ ಬಗ್ಗೆ ಮಾತಾಡ್ತಾ ಇಲ್ಲ. When I say mountain like problems in your life. ಬೆಟ್ಟ ಅಂತ ಹೇಳುವಾಗ ಬೆಟ್ಟದಂತಿರುವಂತ ಸಮಸ್ಯೆಗಳು. You should not live with the mountain. ನೀವು ಆ ಬೆಟ್ಟದೊಂದಿಗೆ ಜೀವಿಸಬಾರದು. You should not get used to your problem. ಆ ಸಮಸ್ಯೆಯೊಟ್ಟಿಗೆ ನಾವು ಹೊಂದಾಣಿಕೆಯಿಂದ ಜೀವಿಸಬಾರದು. You should speak to the mountain. ಆ ಸಮಸ್ಯೆ ಆ ಬೆಟ್ಟಕ್ಕೆ ಮಾತಾಡಬೇಕು. You should speak to the problem. ಆ ಸಮಸ್ಯೆಗೆ ಮಾತಾಡಬೇಕು. That problem should vanish from your life. ಆ ಸಮಸ್ಯೆ ನಿಮ್ಮ ಜೀವಿತದಿಂದ ಪೂರ್ಣವಾಗಿ ಹೋಗ್ಬಿಡಬೇಕು. Hallelujah. Hallelujah. Jesus said it. ಯೇಸು ಹೇಳಿದ್ದಾನೆ, You can speak to the mountain. ನೀವು ಬೆಟ್ಟಕ್ಕೆ ಮಾತಾಡಿರಿ. You can tell the mountain. ನೀವು ಬೆಟ್ಟಕ್ಕೆ ಮಾತಾಡುವಾಗ, Go and fall into the sea. ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು. If you believe and don't doubt, it will happen to you. ಮತ್ತು ನೀವು ಸಂಶಯ ಪಡದೆ ನಿಮ್ಮ ಹೃದಯದಿಂದ ನಂಬುವುದಾದ್ರೆ ನೀವು ಹೇಳಿದಂತೆ ಆಗುವುದು. The mountain will obey you. ಆ ಬೆಟ್ಟ ನಿಮಗೆ ವಿಧೇಯರಾಗ್ತದೆ. Whatever you say, you will have it. ನೀವು ಏನೆಲ್ಲ ಹೇಳ್ತೀರೋ ಅದನ್ನೇ ಹೊಂದಿಕೊಳ್ತೀರಿ. Amen. Say, whatever I say, I will have it. ನಾನು ಏನೆಲ್ಲ ಹೇಳ್ತೇನೋ ಅದನ್ನೇ ಹೊಂದಿಕೊಳ್ತೇನೆ. This is again a big subject. ಇದು ಮತ್ತೆ ದೊಡ್ಡ ಬೋಧನೆಯಾಗಿದೆ. Till now what I taught is not enough. I have to teach another 1 year on this. ಇಲ್ಲಿ ತನಕ ನಾನು ಏನ್ ಕಲಿಸಿದ್ದೀನೋ ಅದು ಸಾಕಾಗುದಿಲ್ಲ. ಇನ್ನೊಂದು ವರ್ಷ ಕಲಿಸಬೇಕು. So much is there to learn how to use faith to move mountains. ಹೇಗೆ ನಾವು ನಂಬಿಕೆಯನ್ನು ಉಪಯೋಗಿಸಿ ಬೆಟ್ಟವನ್ನು ಕದಲಿಸಬಹುದು. Then it teaches about prayer. ನಂತರ ಅದು ಪ್ರಾರ್ಥನೆಯ ಬಗ್ಗೆ ಕಲಿಸ್ತದೆ. Verse 20, therefore I say unto you, whatever you desire, pray, believe that you receive it, then you will have it. ಮತ್ತು 22ನೇ ವಚನದಲ್ಲಿ ಹೇಳ್ತಾನೆ, ನಿಮಗೆ ನಿಜವಾಗಿ ಹೇಳ್ತೇನೆ, ನೀವು ಏನೆಲ್ಲ ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡ್ತೀರೋ ಮತ್ತು ನಂಬಿರಿ ಅದನ್ನು ಹೊಂದಿಕೊಂಡಿದ್ದೀರಿ ಎಂಬುದಾಗಿ ನಿಮಗೆ ಸಿಗುವುದು. Up to that, if Jesus would have stopped, I'll be the happiest person. ಅಲ್ಲಿ ತನಕನೇ ಯೇಸು ನಿಲ್ಲಿಸಿದ್ರೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೆ. And he goes one more step. ಆತನು ಇನ್ನೊಂದು ಹೆಜ್ಜೆಗೆ ಹೋಗ್ತಾನೆ. And teaching what action is needed. ಮತ್ತು ಆತನು ಹೇಳ್ತಾ ಇದ್ದಾನೆ ಯಾವ ಕಾರ್ಯ ಮಾಡಬೇಕು. Verse 25 and 26. 25-26ನೇ ವಚನ. And when you stand praying, forgive if you are aught against any, that your Father also which is in heaven may forgive you your trespasses. But if you do not forgive, neither will your Father which is in heaven forgive your trespasses. ನೀವು ನಿಂತುಕೊಂಡು ಪ್ರಾರ್ಥಿಸುವಾಗ ಯಾವನಿಗಾದರೂ ವಿರೋಧವಾದದ್ದು ನಿಮ್ಮಲ್ಲಿದ್ದರೆ ಕ್ಷಮಿಸಿರಿ, ಆಗ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಆದರೆ ನೀವು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. Why faith doesn't work? ಯಾಕೆ ನಂಬಿಕೆ ಕಾರ್ಯ ಮಾಡುವುದಿಲ್ಲ? All 4 steps sincerely we have done. ಆ 4 ಹೆಜ್ಜೆಗಳು ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ. Not to with fasting prayer we have done. ಅದು ಉಪವಾಸ ಪ್ರಾರ್ಥನೆಯಿಂದ ಮಾಡಿದ್ವಿ. Listen. ಕೇಳ್ರಿ, to move mountain, it's very important. You have to forgive. If anyone has anything against you, you have to forgive that person. ಆ ಬೆಟ್ಟವನ್ನು ಕದಲಿಸುವುದಕ್ಕಾಗಿ ಯಾವುದೋ ವ್ಯಕ್ತಿ ಏನೇ ಅಪರಾಧ ಮಾಡಿರುವುದಾದರೆ ಆ ಅಪರಾಧವನ್ನು ಕ್ಷಮಿಸುವುದು ಪ್ರಾಮುಖ್ಯವಾಗಿದೆ. You are good. ನೀವು ಒಳ್ಳೆಯವರಾಗಿದ್ದೀರಿ. You are not done anything wrong. ನೀವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. If they have done anything for you, ಮತ್ತು ಅವರು ಏನೋ ತಪ್ಪುಗಳು ನಿಮಗೆ ಮಾಡಿರುವುದಾದ್ರೆ you have to forgive. ನೀವು ಅವರನ್ನು ಕ್ಷಮಿಸಬೇಕು. Not for their sake, ಅದು ಅವರಿಗಾಗಿ ಅಲ್ಲ, for your sake, ಅದು ನಿಮಗಾಗಿ, so that you can move the mountains. ಯಾಕಂದ್ರೆ ನೀವು ಬೆಟ್ಟವನ್ನು ಕದಲಿಸುವಂತೆ. So when it comes to health, ಅದು ಆರೋಗ್ಯದಲ್ಲಿ ಕೂಡ ಬರ್ತದೆ. if I need a good health, ನನಗೆ ಒಳ್ಳೆ ಆರೋಗ್ಯ ಬೇಕಂದ್ರೆ I have to forgive. ನಾನು ಕ್ಷಮಿಸಬೇಕು. How we should forgive? ನಾವು ಹೇಗೆ ಕ್ಷಮಿಸಬೇಕು? We should forgive the
way God forgives. ದೇವರು ಹೇಗೆ ಕ್ಷಮಿಸುತ್ತಾನೋ ಅದರಂತೆ ನಾವು ಕೂಡ ಕ್ಷಮಿಸಬೇಕು. Bible says, as Jesus is, so now we are in this world. ಬೈಬಲ್ ಹೇಳ್ತದೆ ಯೇಸು ಹೇಗೆ ಇದ್ದಾನೋ ನಾವು ಕೂಡ ಈ ಲೋಕದಲ್ಲಿ ಹಾಗೆ ಇದ್ದೇವೆ. Are you here? ನೀವಿಲ್ಲಿದ್ದೀರಾ? Say, as Jesus is, so I am now in this world. ಯೇಸು ಹೇಗೆ ಇದ್ದಾನೋ ಹಾಗೆಯೇ ನಾನು ಕೂಡ ಈಗ ಈ ಲೋಕದಲ್ಲಿದ್ದೇನೆ. How he forgives? ಯೇಸು ಹೇಗೆ ಕ್ಷಮಿಸ್ತಾನೆ? Like that we should forgive. ಅದರಂತೆ ನಾವು ಕೂಡ ಕ್ಷಮಿಸಬೇಕು. Are you here? ನೀವಿಲ್ಲಿದ್ದೀರಾ? How God forgives? ಹೇಗೆ ದೇವರು ಕ್ಷಮಿಸ್ತಾನೆ? Turn your Bible to book of Isaiah. ಯೆಶಾಯನ ಪುಸ್ತಕಕ್ಕೆ ಬನ್ರಿ. 43rd chapter. 43ನೇ ಅಧ್ಯಾಯ verse 25. 25ನೇ ವಚನ. Isaiah 43:25. ಯೆಶಾಯ 43ನೇ ಅಧ್ಯಾಯ 25ನೇ ವಚನ. I, even I, am he that blotteth out thy transgression for mine own sake, and will not remember thy sins. ನಾನಾಗಿ ನಾನೇ ನನಗೋಸ್ಕರ ನಿಮ್ಮ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿಮ್ಮ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೇನು. Tell in Kannada, all of you, after him. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನಾನಾಗಿ ನಾನೇ ನನಗೋಸ್ಕರ ನಿಮ್ಮ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನೆನಪಿನಲ್ಲಿಡುವುದಿಲ್ಲ. Why God does it? ಯಾಕೆ ದೇವರು ಇದನ್ನು ಮಾಡ್ತಾನೆ? Not for your sake, ನಿಮಗಾಗಿ ಅಲ್ಲ, for his sake. ನನಗೋಸ್ಕರ. God says, for my sake I blot out your transgression. ದೇವರು ಹೇಳ್ತಾನೆ ನನಗೋಸ್ಕರ ನಾನು ನಿಮ್ಮ ಅಪರಾಧಗಳನ್ನು ಕ್ಷಮಿಸ್ತೇನೆ. For my sake I will not remember your sins. ನನಗೋಸ್ಕರ ನಿಮ್ಮ ಪಾಪಗಳನ್ನು ನೆನಪಿನಲ್ಲಿ ಇಡುವುದಿಲ್ಲ. The meaning is, when God forgives our sins, he will not remember our sins. ಮತ್ತು ಇದರ ಅರ್ಥ ಏನೆಂದರೆ, ಯಾವಾಗ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಬಿಡ್ತಾನೋ ನಮ್ಮ ತಪ್ಪುಗಳನ್ನು ಆತನು ಎಂದಿಗೂ ಲೆಕ್ಕದಲ್ಲಿ ಇಡುವುದಿಲ್ಲ. Hallelujah. Hallelujah. Say, when my Father forgives my sins, he will not remember my sins. ನನ್ನ ತಂದೆಯು ನನ್ನ ಪಾಪಗಳನ್ನು ಕ್ಷಮಿಸಿದ ಮೇಲೆ ಅವುಗಳನ್ನು ನೆನಪಿನಲ್ಲಿ ಇಡುವುದಿಲ್ಲ. Now how we should forgive people? ಈಗ ನಾವು ಹೇಗೆ ಜನರಿಗೆ ಕ್ಷಮಿಸಬೇಕು? Just like our Father. ನಮ್ಮ ತಂದೆಯಂತೆ ನಾವು ಕ್ಷಮಿಸಬೇಕು. You should forget what they have done. ಅವ್ರು ಏನ್ ಮಾಡಿದ್ರು ಅದನ್ನು ಮರೆತು ಬಿಡಬೇಕು. If you don't forget, that is not forgiveness. ಮರ್ತಿಲ್ಲ ಅಂದ್ರೆ ನಾವು ಇನ್ನೂ ಕ್ಷಮಿಸಿಲ್ಲ ಅಂತ ಅರ್ಥ. The forgiveness means you should do, when you forgive the person, you should forget whatever they have done it. ಕ್ಷಮೆ ಅಂದ್ರೆ ಅವರು ಏನೆಲ್ಲ ಮಾಡಿದ್ದರೋ ಅದನ್ನೆಲ್ಲ ಮರೆತು ಬಿಡಬೇಕು. That's what God has done. ಅದನ್ನೇ ದೇವರು ಮಾಡಿದ್ದಾನೆ. Now come with me to Psalm 103. ಕೀರ್ತನೆ 103ನೇ ಅಧ್ಯಾಯಕ್ಕೆ ಬನ್ರಿ. verse 3. 3ನೇ ವಚನ. Who forgives all your iniquities, who heals all your diseases. ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾನೆ. Hallelujah. Hallelujah. My Father forgives all my iniquities. ನನ್ನ ತಂದೆಯು ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾನೆ. Hallelujah. Hallelujah. How he forgives? ಆತನು ಹೇಗೆ ಕ್ಷಮಿಸ್ತಾನೆ? He doesn't remember what I have done. ನಾನು ಏನ್ ಮಾಡಿದ್ದೇನೋ ಆತನು ನೆನಪಿನಲ್ಲೇ ಇಟ್ಟುಕೊಳ್ಳುವುದಿಲ್ಲ. Till today what I have done he doesn't remember. ಇಲ್ಲಿ ತನಕ ಏನ್ ತಪ್ಪು ಮಾಡಿದ್ದೇನೋ ಅದು ನೆನಪಿನಲ್ಲೇ ಇಡುವುದಿಲ್ಲ. Hello, are you with me? ನನ್ನೊಟ್ಟಿಗಿದ್ದೀರಾ? But people will remember. ಆದ್ರೆ ಜನರು ನೆನಪಿನಲ್ಲಿ ಇಡ್ತಾರೆ. They will tell 25 years before what you did. ಮತ್ತು ಅವ್ರು ಹೇಳ್ತಾರೆ 25 ವರ್ಷದ ನೀನು ಏನ್ ಮಾಡಿದೆ ಗೊತ್ತಾ? 30 years before all they'll remember. 30 ವರ್ಷ ಎಲ್ಲ ನೆನಪಿಡ್ತಾರೆ. But when it comes to God, when he forgives, he doesn't remember. ಆದ್ರೆ ದೇವರ ಬಳಿಗೆ ಬರುವಾಗ ಯಾವಾಗ ಆತನು ಕ್ಷಮಿಸ್ತಾನೋ ನೆನಪಿನಲ್ಲೇ ಇಡುವುದಿಲ್ಲ. I like Sammy's, no, how nicely explains it. ಆ ಕೀರ್ತನೆಗಾರನು ಹೇಳುವುದು ನನಗೆ ಬಹಳ ಇಷ್ಟ ಆಗ್ತದೆ, ಹೇಗೆ ಆತನು ವಿವರಣೆ ಮಾಡ್ತಾ ಇದ್ದಾನೆ. In verse 12 he says, as far as east is from west, so far he has removed our transgression from us. 12ನೇ ವಚನ ಹೇಳ್ತದೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ಅಷ್ಟು ದೂರ ಮಾಡಿದ್ದಾನೆ. Hallelujah. Hallelujah. Are you here? ನನ್ನೊಟ್ಟಿಗಿದ್ದೀರಾ? How far is east and west? How many kilometers? ಪೂರ್ವ ಪಶ್ಚಿಮ ಎಷ್ಟು ಕಿಲೋಮೀಟರ್ ದೂರ ಇದೆ? Not possible to see. ಅದು ನೋಡಕ್ಕೆ ಆಗಲ್ಲ. Beyond our visibility. ನಮ್ಮ 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 ಒಂದು ನಾವು ನಮ್ಮ ದೃಷ್ಟಿಗೆ ಮೀರಿದಾಗಿದೆ. That much he has removed our transgression. ಅಷ್ಟು ದೂರ ನಮ್ಮ ಪಾಪಗಳನ್ನು ತೆಗೆದುಹಾಕಿದ್ದಾನೆ. Stretch both.
ಎರಡು ಕೈಗಳು ಈ ತರ ಚಾಚ್ರಿ. No problem if you eat your neighbor, okay? Eat. ನಿಮ್ ಪಕ್ಕದಲ್ಲಿ ತಾಗಿದ್ರು ಪರವಾಗಿಲ್ಲ, ಚಾಚ್ರಿ. Nicely stretch. ಚೆನ್ನಾಗಿ ಚಾಚ್ರಿ. Say after me. As far as east is from west, my Father has removed my sins away from me. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಅಷ್ಟು ದೂರವಾಗಿ ನನ್ನ ತಂದೆಯು ನನ್ನ ದ್ರೋಹಗಳನ್ನು ಮಾಡಿದ್ದಾನೆ. Hallelujah. Hallelujah. Now when God doesn't remember, what you should do? ಯಾವಾಗ ದೇವರೇ ನೆನಪಿನಲ್ಲಿ ಇಟ್ಟುಕೊಳ್ಳಲ್ಲ ಅಂದ್ರೆ ನಾವೇನ್ ಮಾಡಬೇಕು? ನೆನಪಿನಲ್ಲಿ ಇಟ್ಟುಕೋಬೇಕಾ ಬೇಡ? ನಾವು ನೆನಪಿಟ್ಟುಕೊಳ್ಬೇಕಾ ಅಥವಾ ಬೇಡವಾ? ಬೇರೊಬ್ಬರ ಪಾಪ ಏನ್ ಮಾಡಬೇಕು? ನೆನಪು ಮಾಡಿಸ್ಬೇಕಲ್ಲ. We are very good in pointing at, hey, ನೀ ನೋಡಿ, ನೀನು ಮಾಡಿದ್ದಿ ನೋಡಿ, ನೀನು ಮಾಡಿ. When God doesn't remember, why I should remember? ಮತ್ತು ನಾವು ಜನರಿಗೆ ತಪ್ಪು ತೋರಿಸುವುದರಲ್ಲಿ ನಾವು ಬಹಳ ಚೆನ್ನಾಗಿದ್ದೇವೆ, ಮತ್ತು ಆದ್ರೆ ದೇವರ ನೆನಪಿನಲ್ಲಿ ಇಡಲ್ಲ ಅಂದ್ರೆ ನಾವು ಯಾಕೆ ನೆನಪಿನಲ್ಲಿ ಇಡಬೇಕು? Listen to me. ಕೇಳ್ರಿ, Old Testament is different, New Testament is different. ಹಳೆ ಒಡಂಬಡಿಕೆ ಬೇರೆಯಾಗಿದೆ, ಹೊಸ ಒಡಂಬಡಿಕೆ ಬೇರೆಯಾಗಿದೆ. Old Testament everybody will commit sin. ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಪಾಪ ಮಾಡ್ತಾರೆ. They should go to the temple. ಅವರು ಆಲಯಕ್ಕೆ ಹೋಗ್ಬೇಕಾಗಿತ್ತು. Sacrifice has to be given. ಅವರು ಬಲಿ ಕೊಡಬೇಕಾಗಿತ್ತು. But in the New Testament, ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ something wonderful God has done. ಅದ್ಭುತವಾದ ಸಂಗತಿ ದೇವರು ಮಾಡಿದ್ದಾನೆ. Come with me to Ephesians 1st chapter. ಎಫೆಸ ಮೊದಲನೇ ಅಧ್ಯಾಯ verse 7. 7ನೇ ವಚನ. How my sins are forgiven today. ಈ ದಿನ ನನ್ನ ಪಾಪಗಳು ಹೇಗೆ ಕ್ಷಮಿಸಲ್ಪಟ್ಟಿವೆ. 1:7. In whom we have redemption through his blood, the forgiveness of sins according to the riches of his grace. ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ಆತನ ಕೃಪಾ ಐಶ್ವರ್ಯಕ್ಕನುಸಾರವಾಗಿ ಅಪರಾಧಗಳ ಕ್ಷಮಾಪಣೆಯು ವಿಮೋಚನೆಯಾಯಿತು. Hallelujah. Hallelujah. Now this comes as a package. ಇದು ಒಂದು ಪ್ಯಾಕೇಜ್ ತರ ಬರ್ತಾ ಇದೆ. According to the riches of his grace. ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ. Lift your hand and say, according to the riches of his grace. ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ. Not what you did. ನೀವೇನ್ ಮಾಡಿದ್ರು ಅದರಿಂದ ಅಲ್ಲ. According to the riches of his grace. ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ. In Christ. ಕ್ರಿಸ್ತನಲ್ಲಿ. The blood of Jesus redeemed me. ಯೇಸು ಕ್ರಿಸ್ತನ ರಕ್ತವು ನಮಗೆ ವಿಮೋಚನೆ ಮಾಡಿದೆ. Brought me out of sin, sickness, poverty and all curses. ಎಲ್ಲ ಅಪರಾಧಗಳಿಂದ, ರೋಗದಿಂದ, ಬಡತನದಿಂದ, ಎಲ್ಲ ಶಾಪಗಳಿಂದ ಹೊರ ತಂದಿದೆ. The blood of Jesus forgives all our sins. ಯೇಸು ಕ್ರಿಸ್ತನ ರಕ್ತವು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಬಿಟ್ಟಿದೆ. According to the riches of his grace. ಅದು ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ. The meaning is, ಅದರ ಅರ್ಥ ಏನಂದ್ರೆ, when you ask God sorry, ನೀವು ದೇವರಿಗೆ ಕ್ಷಮಿಸು ಎಂಬುದಾಗಿ ಕೇಳಿದಾಗ, forgive me, ದೇವರೇ ನನ್ನನ್ನು ಕ್ಷಮಿಸು, the blood of Jesus forgives all your sins. ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಬಿಡುತ್ತದೆ. God will not remember your sin. ದೇವರು ನಿಮ್ಮ ಪಾಪವನ್ನು ನೆನಪಿನಲ್ಲೇ ಇಡುವುದಿಲ್ಲ. That is, I tell your neighbor, God will not remember your sin. ಪಕ್ಕದವರಿಗೆ ದೇವರು ನಿನ್ನ ಪಾಪವನ್ನು ನೆನಪಿನಲ್ಲೇ ಇಡುವುದಿಲ್ಲ. Okay, ದೇವರು ನೆನಪಿಡಲ್ಲ. It comes in our mind, no? Don't you think it comes in our mind? ದೇವರು ನೆನಪಿಡಲ್ಲ, ಆದ್ರೆ ನಮಗೆ ನೆನಪು ಬರ್ತದಲ್ಲ, ನಮ್ಮ ಮನಸ್ಸಿಗೆ ಬರ್ತದಲ್ಲ. Who brings it in our mind? ನಮ್ಮ ಮನಸ್ಸಿನಲ್ಲಿ ಯಾರು ಆ ಪಾಪವನ್ನು ನೆನಪು ಮಾಡ್ತಾರೆ? ಏನ್ ಮಾಡಬೇಕು? You should tell, my God doesn't remember my sins. ಮತ್ತು ನೀವು ಬಾಯಿಂದ ಆ ತರ ನೆನಪುಗಳು ಬಂದಾಗ ನೀವು ಬಾಯಿಂದ ಹೇಳಬೇಕು, ನನ್ನ ದೇವರು ನನ್ನ ಪಾಪವನ್ನು ನೆನಪಿನಲ್ಲಿ ಇಡುವುದಿಲ್ಲ. My Father has removed my sins as far as east is from west. ನನ್ನ ತಂದೆಯು ನನ್ನ ಅಪರಾಧ, ನನ್ನ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಅಷ್ಟು ದೂರ ಮಾಡಿದ್ದಾನೆ. If devil can make you to feel guilty, he can stop you moving the mountains. ಮತ್ತು ಒಂದು ವೇಳೆ ಸೈತಾನನು ನೀವು ಪಾಪಿಗಳು ಎಂಬುದಾಗಿ ನಿಮ್ಮನ್ನು ಮಾಡುವುದಾದ್ರೆ ಆ ಬೆಟ್ಟ ಕದಲದಂತೆ ಆತನು ಮಾಡಿಬಿಡ್ತಾನೆ. You can't move. ನೀವು ಬೆಟ್ಟವನ್ನು ಕದಲಿಸುವುದಿಲ್ಲ. I'll get you one more scripture. ಇನ್ನೊಂದು ವಾಕ್ಯಕ್ಕೆ ಹೋಗೋಣ. Hebrew 10th chapter. ಇಬ್ರಿಯ 10ನೇ ಅಧ್ಯಾಯ verse 10. 10ನೇ ವಚನ. I like this scripture so much. ಈ ವಾಕ್ಯವನ್ನು ಬಹಳ ಇಷ್ಟಪಡ್ತೇನೆ. No one can forget it. ಯಾರು ಇದನ್ನು ಮರೆತು ಬಿಡಬಾರದು. Say Hebrew 10:10. ಇಬ್ರಿಯ 10:10.
what it says. By the which will we are sanctified through the offering of the body of Jesus Christ once for all. ಯೇಸು ಕ್ರಿಸ್ತನು ಒಂದೇ ಸಲ ಎಲ್ಲ ಕಾಲಕ್ಕೂ ತನ್ನ ದೇಹವನ್ನು ಸಮರ್ಪಿಸಿದರ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟೆವು. Tell in Kannada, all of you. ಎಲ್ಲರೂ ಕನ್ನಡದಲ್ಲಿ ಗಟ್ಟಿಯಾಗಿ ಹೇಳ್ರಿ. ಯೇಸು ಕ್ರಿಸ್ತನು ಒಂದೇ ಸಲ ಎಲ್ಲ ಕಾಲಕ್ಕೂ ತನ್ನ ದೇಹವನ್ನು ಸಮರ್ಪಿಸಿದರ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟೆವು. Are you here? ನೀವಿಲ್ಲಿದ್ದೀರಾ? Are you sanctified or you should get sanctified? ನೀವು ಶುದ್ಧಿ ಮಾಡಲ್ಪಡ್ತೀರಾ ಅಥವಾ ಶುದ್ಧಿ ಮಾಡಲ್ಪಟ್ಟಿದ್ದೀರಾ? Means you have become holy. ಅಂದ್ರೆ ನೀವು ಪರಿಶುದ್ಧರಾಗಿದ್ದೀರಿ. Only once ಒಂದೇ ಸಾರಿ he gave sacrifice. ಆತನು ಸಮರ್ಪಿಸಿದನು, ತನ್ನ ದೇವರನ್ನು ಸಮರ್ಪಿಸಿದ. Forever you are sanctified. ನೀವು ಎಲ್ಲ ಕಾಲಕ್ಕೂ ಪರಿಶುದ್ಧರಾಗಿ ಇದ್ದೀರಿ. Forever you are pure, you are holy. ನೀವು ಎಲ್ಲ ಕಾಲಕ್ಕೂ ನೀವು ಶುದ್ಧರಾಗಿ ಇದ್ದೀರಿ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? Say after me. Through the sacrifice of Jesus, once for all, I am sanctified. ಯೇಸು ಕ್ರಿಸ್ತನು ದೇಹವನ್ನು ಸಮರ್ಪಿಸಿದರ ಮೂಲಕ ಎಲ್ಲ ಕಾಲಕ್ಕೂ ಒಂದೇ ಸಾರಿ ನಾನು ಶುದ್ಧೀಕರಿಸಲ್ಪಟ್ಟಿದ್ದೇನೆ. Now you have to help me. ಈಗ ನೀವೇ ನನಗೆ ಸಹಾಯ ಮಾಡಬೇಕು. Forever, for all means for ಎಲ್ಲ ಕಾಲಕ್ಕಿಂತಲ್ಲ means what? ಎಲ್ಲ ಸಮಯ ಎಲ್ಲ ಕಾಲಕ್ಕೂ ಅಂದ್ರೆ ಏನು? Is it about past tense? ಅದು ಇಂದಿನ ಬಗ್ಗೆ ಮಾತಾಡ್ತದ? Yes or no? ಹೌದಾ ಇಲ್ವಾ? Present tense? ಈಗಿನ ಕಾಲದ ಬಗ್ಗೆ ಮಾತಾಡ್ತದ? Is it about future tense? ಅಥವಾ ಭವಿಷ್ಯತ್ತಿನ ಕಾಲದ ಬಗ್ಗೆ ಮಾತಾಡ್ತದ? It's about all. ಅದು ಎಲ್ಲ ಕಾಲದ ಬಗ್ಗೆ Past, ಮಾತಾಡ್ತದೆ. present, future. ಅದು ಇಂದಿನ ಕಾಲ, ಈಗಿನ ಕಾಲ, ಮುಂದಿನ ಕಾಲ. The meaning is, ಅದರ ಅರ್ಥ ಏನಂದ್ರೆ, by the sacrifice of Jesus, ಯೇಸುವಿನ ತ್ಯಾಗದ ಮೂಲಕ, by his precious blood, ಆತನ ರಕ್ತದ ಮೂಲಕ, your past, present, future sin is cleansed, is forgiven. ನಿಮ್ಮ ಹಿಂದಿನ ಪಾಪ, ಈಗಿನ ಪಾಪ, ಭವಿಷ್ಯತ್ತಿನ ಪಾಪ ಒಂದೇ ಸಾರಿ ಕ್ಷಮಿಸಲ್ಪಟ್ಟಿದೆ. Hallelujah. Hallelujah. Say, my past, present and future sin is cleansed, forgiven once for all. ನನ್ನ ಹಿಂದಿನ ಪಾಪ, ನನ್ನ ಇವಾಗಿನ ಪಾಪ, ನನ್ನ ಭವಿಷ್ಯತ್ತಿನ ಪಾಪ ಒಂದೇ ಸಲ ತೊಳೆಯಲ್ಪಟ್ಟು ಕ್ಷಮಿಸಲ್ಪಟ್ಟಿದೆ. Now forgiveness is not a problem for us. ಈಗ ಕ್ಷಮಾಪಣೆ ಸಮಸ್ಯೆ ಇಲ್ಲ. God did it. ದೇವರು ಮಾಡಿದ್ದಾನೆ. We should realize what he has done. ನಾವು ಅರ್ಥ ಮಾಡಿಕೊಳ್ಳಬೇಕು ಏನ್ ಮಾಡಿದ್ದಾನೆ. Say God sorry. ದೇವರಿಗೆ ಕ್ಷಮೆ ಅಂತ ಕೇಳಬೇಕು. And keep going. ಮತ್ತು ಮುಂದೆ ಹೋಗ್ತಾ ಇರಬೇಕು. Now comes a question. ಈಗ ಪ್ರಶ್ನೆ ಬರ್ತದೆ, how we should forgive another person. ಈಗ ನಾವು ಹೇಗೆ ಇನ್ನೊಬ್ಬರನ್ನು ಕ್ಷಮಿಸಬೇಕು? See, we all are human beings. ನಾವೆಲ್ಲರೂ ಮನುಷ್ಯರಾಗಿದ್ದೇವೆ. It will happen. ಅದು ಆಗ್ತದೆ. It will happen in the family. ಅದು ಕುಟುಂಬದಲ್ಲಿ ಆಗ್ತದೆ. It will happen with our neighbors. ಇದು ನಮ್ಮ ಜೊತೆಯವರೊಟ್ಟಿಗೆ, ನಮ್ಮ ನೆರೆಯವರೊಟ್ಟಿಗೆ It ಆಗ್ತದೆ. will happen in our office. ಇದು ನಮ್ಮ ಕಚೇರಿಯಲ್ಲಿ ಆಗ್ತದೆ. It can happen in church. ಇದು ಸಭೆಯಲ್ಲೂ ಕೂಡ ಆಗ್ತದೆ. Someone somewhere will come and something they'll do for you. ಯಾರೋ ಬಂದು ಏನಾದ್ರೂ ಅವ್ರಿಗೆ ಏನಾದ್ರೂ ನಿಮಗೆ ಮಾಡ್ತಾರೆ. I am not saying you are bad. ನಾನು ಹೇಳ್ತಲ್ಲ ನೀವು ಕೆಟ್ಟವರಾಗಿದ್ದೀರಿ, You are good. ನೀವು ಒಳ್ಳೆಯವರಾಗಿದ್ದೀರಿ. Somehow from somewhere someone will come and trouble you. ಎಲ್ಲಿಂದಾದರೂ ಯಾರಾದ್ರೂ ಬಂದು ಹೇಗಾದ್ರೂ ನಿಮಗೆ ತೊಂದರೆ ಮಾಡ್ತಾರೆ. Peter had a problem. ಪೇತ್ರನಿಗೂ ಕೂಡ ಸಮಸ್ಯೆ ಇತ್ತು with one brother. ಒಬ್ಬ ಸಹೋದರನೊಟ್ಟಿಗೆ. So he is asking Jesus. ಆತನು ಯೇಸುವಿಗೆ ಕೇಳ್ತಾನೆ. In Matthew 18th chapter, ಮತ್ತಾಯ 18ನೇ ಅಧ್ಯಾಯ, Matthew 18 verse 21 and 22. ಮತ್ತಾಯ 18ನೇ ಅಧ್ಯಾಯ 21-22ನೇ ವಚನ. Then came Peter to him and said, Lord, how often shall my brother sin against me and I forgive him? Till 7 times? Jesus said unto him, I say not unto thee until 7 times, but until 70 times 7. ತರುವಾಯ ಪೇತ್ರನು ಯೇಸುವಿನ ಬಳಿಗೆ ಬಂದು, ಕರ್ತನೇ, ನನ್ನ ಸಹೋದರನು ನನಗೆ ವಿರುದ್ಧವಾಗಿ ಪಾಪ ಮಾಡಿದರೆ ನಾನು ಎಷ್ಟು ಸಲ ಅವನನ್ನು ಕ್ಷಮಿಸಬೇಕು? 7 ಸಲವೋ ಎಂದು ಕೇಳಿದನು. ಅದಕ್ಕೆ ಯೇಸು, 7 ಸಲವಲ್ಲ, 770 ಸಲ ಎಂದು ನಾನು ನಿನಗೆ ಹೇಳುತ್ತೇನೆ. Now look here. Look here. ಎಲ್ಲರೂ ಈ ಕಡೆ ನೋಡ್ರಿ. Peter is like you and me. ಯೇಸು ಪೇತ್ರನು ನಿನ್ನ ತರ ನನ್ನ ತರ ಇದ್ದಾನೆ. He had one person always troubling him.
ಆತನಿಗೆ ಒಬ್ಬನೊಟ್ಟಿಗೆ ಯಾವಾಗಲೂ ಸಮಸ್ಯೆ ಇತ್ತು. So when he is up, he knows Jesus is always compassionate God. ಮತ್ತು ಆತನಿಗೆ ಗೊತ್ತು ಯೇಸು ಯಾವಾಗಲೂ ಕರುಣೆಯುಳ್ಳ ದೇವರು So he ಎಂಬುದಾಗಿ. is telling Jesus how long I should do. ಮತ್ತು ಯೇಸು ಹೇಳ್ತಾನೆ, ಯೇಸುವೆ ಎಷ್ಟು ದಿನ ಮಾಡಬೇಕು? Peter is asking Jesus. ಪೇತ್ರನು ಯೇಸು ಕೇಳ್ತಾನೆ, If I do 7 times is okay? ನಾನು 7 ಸರಿ ಕ್ಷಮಿಸಿದ್ರೆ ಸಾಕಾ? No, we won't tell 7 times. We won't tell 7 times also. ನಾವು 7 ಸಾರಿ ಕೂಡ ಹೇಳಲ್ಲ. 7 times. 7 ಸಾರಿ. And he is waiting for reply. ಮತ್ತು ಆತನು ಯೇಸುವಿನ ಉತ್ತರಕ್ಕೆ ಕಾಯ್ತಾ ಇದ್ದಾನೆ. Jesus will sabash Peter. ಯೇಸು ಶಬಾಷ್ ಪೇತ್ರನೇ, 7 times okay, afterwards no need to do. 7 ಸರಿ ಕ್ಷಮಿಸ್ತಿಯಲ್ಲ, ಪರವಾಗಿಲ್ಲ, ಆಮೇಲೆ ಕ್ಷಮಿಸಬೇಡ. He is waiting curiously. ಆತನು ಆತುರದಿಂದ ಕಾಯ್ತಾ ಇದ್ದಾನೆ. Jesus is telling, ಯೇಸು ಹೇಳ್ತಾ ಇದ್ದಾನೆ, 7 times is not enough. 7 ಸಾರಿ ಸಾಕಾಗಲ್ಲ, 70 times 7. 70 ಸಾರಿ. Hello. Don't calculate immediately with calculator. 70 into 7, 490 times. ಮತ್ತು ನೀವು ಕ್ಯಾಲ್ಕುಲೇಟರ್ ಇಂದ ಕ್ಯಾಲ್ಕುಲೇಟ್ ಮಾಡಬೇಡಿ, 7 into 70 ಎಂಬುದಾಗಿ. And daily don't go and mark in calendar. ಒಂದು ಸಾರಿ ಆಯ್ತಪ್ಪ, second time also forgive, third time also forgive. ಮತ್ತೆ ನೀವು ಕ್ಯಾಲೆಂಡರ್ ಮೇಲೆ ಮಾರ್ಕ್ ಮಾಡಬೇಡ್ರಿ, 1 ಸಾರಿ ಕ್ಷಮಿಸಿದೆ, 2 ಸಾರಿ ಕ್ಷಮಿಸಿದೆ ಎಷ್ಟಂತ. Jesus told now 490 times. Only 490 times I'll forgive. ಯೇಸು ಹೇಳಿದ್ರೆ 490 ಸಾರಿಯಿಂದ 490 ಸಾರಿ ಕ್ಷಮಿಸ್ತೇನೆ. ಇಲ್ಲ. Meaning is you should keep on forgiving. ಅರ್ಥ ಏನಂದ್ರೆ ನೀವು ಕ್ಷಮಿಸ್ತಾನೇ ಇರಬೇಕು. Tell your neighbor, keep on forgiving. ಪಕ್ಕದವರಿಗೆ ಕ್ಷಮಿಸ್ತಾನೇ ಇರಿ. Meaning is ಅರ್ಥ ಏನಂದ್ರೆ you should keep on forgetting what they have done. ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೋ ನಾವು ಮರ್ತು ಬಿಡ್ತಾ ಹೋಗ್ಬೇಕು. This is permanent process. It is. ಇದು ನಿತ್ಯಕ್ಕೂ ಇರುವಂತ ಒಂದು ಕಾರ್ಯ. Nobody will teach outside. ಯಾರು ಹೊರಗಡೆ ಇದು ಕಲಿಸುವುದಿಲ್ಲ. Only Bible will teach. ಬೈಬಲ್ ಮಾತ್ರ ಕಲಿಸ್ತದೆ. Hallelujah. Hallelujah. Because our God is a God of forgiveness. He forgives. ಯಾಕಂದ್ರೆ ದೇವರು ಆತನು ಕ್ಷಮಿಸುವ ದೇವರಾಗಿದ್ದಾನೆ. He wants us to be like him. ಆತನು ಬಯಸ್ತಾನೆ ನಾವು ಕೂಡ ಆತನಂತೆ ಇರಬೇಕೆಂಬುದಾಗಿ. We all come to church, we praise God. ನಾವೆಲ್ಲರೂ ಸಭೆಗೆ ಬಂದು ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. We thank him. ನಾವು ಆತನಿಗೆ ಸ್ತೋತ್ರ ಮಾಡ್ತೇವೆ. Our singing is a sacrifice. ನಮ್ಮ ಹಾಡುಗಳು ಕೂಡ ಅದು ಕೃತಜ್ಞತೆ ಯಜ್ಞವಾಗಿದೆ. We come and put offering. ನಾವು ಬಂದು ಕಾಣಿಕೆಯನ್ನು ಕೊಡ್ತೇವೆ. This is also sacrifice. ಮತ್ತು ಇದು ಕೂಡ ಒಂದು ಯಜ್ಞ ಆಗಿದೆ. Wait. ದೇವರು ಹೇಳ್ತಾನೆ, ಕಾಯಿರಿ. All these things afterwards. ಇದು ಎಲ್ಲವೂ ನಂತರ. Come with me, Matthew 5th chapter. ಮತ್ತಾಯ 5ನೇ ಅಧ್ಯಾಯಕ್ಕೆ ಬನ್ರಿ. Matthew 5th 23-24. ಮತ್ತಾಯ 5ನೇ ಅಧ್ಯಾಯ 23-24ನೇ ವಚನ. ಆದ್ದರಿಂದ ನೀನು ನಿನ್ನ ಕಾಣಿಕೆಯನ್ನು ಸಮರ್ಪಿಸಲು ಬಲಿಪೀಠದ ಬಳಿಗೆ ತಂದಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಬಲಿಪೀಠದ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನೊಡನೆ ಸಂಧಾನ ಮಾಡಿಕೊ, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಸಮರ್ಪಿಸು. First is telling you should not get angry unnecessarily. ಮೊದಲನೇದಾಗಿ ಆತನು ಹೇಳ್ತಾನೆ, ನೀನು ಸುಮ್ಮನೆ ಸಿಟ್ಟಿಗೆಳ್ಬಾರ್ದು. Tell your neighbor, ಸುಮ್ಮನೆ ಸಿಟ್ಟಿಗೆಳ್ಬಾರ್ದು. Tell. ಪಕ್ಕದವ್ರಿಗೆ ಹೇಳ್ರಿ, ಸುಮ್ಮನೆ ಸಿಟ್ಟಿಗೆಳ್ಬಾರ್ದು. Then okay, with that anger you come to church. ಮತ್ತು ಅದೇ ಸಿಟ್ಟಿಂದ ನೀವು ಚರ್ಚಿಗೆ ಬರ್ತೀರಿ. Or you pray in the house. ಅಥವಾ ನೀವು ಮನೆಯಲ್ಲಿ ಪ್ರಾರ್ಥಿಸ್ತೀರಿ. First stop. ಮೊದಲು ನಿಲ್ಲಿಸ್ರಿ. He says go reconcile with your brother. ನೀವು ಹೋಗಿ ನಿಮ್ಮ ಸಹೋದರನೊಟ್ಟಿಗೆ ಒಂದಾಗಿರಿ. Hello, are you with me? ನನ್ನೊಟ್ಟಿಗೆ ಇದ್ದೀರಾ? Afterwards you come to me. ನಂತರ ನನ್ನ ಬಳಿಗೆ ಬನ್ರಿ. Hallelujah. Hallelujah. It's a big subject. Already 1 o'clock over now. ಇದು ದೊಡ್ಡ ಬೋಧನೆಯಾಗಿದೆ. ಆಲ್ರೆಡಿ 1 ಗಂಟೆ ಆಗಿದೆ. See, today is the Lord's table. ಇವತ್ತು ಕರ್ತನ ಮೇಜಿದೆ. We are going to take part. ಈಗ ನಾವು ರೊಟ್ಟಿಯಲ್ಲಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ತೇವೆ. If you take part in worthy manner, you will have a health, long life and strength. ನಾವು ಯೋಗ್ಯ ಒಂದು ರೀತಿಯಲ್ಲಿ ಅದರಲ್ಲಿ ಭಾಗಿಯಾಗುವಾಗ ನಮಗೆ ಆರೋಗ್ಯವಿರ್ತದೆ, ದೀರ್ಘಾಯುಷ್ಯ ಇರ್ತದೆ, ಬಲವಿರ್ತದೆ. Hallelujah. Hallelujah. How to take part in worthy manner? ಈ ಯೋಗ್ಯ ರೀತಿಯಲ್ಲಿ ಹೇಗೆ ತೆಗೆದುಕೊಳ್ಳುವುದು? We should set ourselves right with others. ನಾವು ನಮ್ಮನ್ನು ನಾವು ಇನ್ನೊಬ್ಬರೊಟ್ಟಿಗೆ ಸರಿ ಮಾಡಿಕೊಳ್ಳಬೇಕು. Reconcile. ನಾವು ಸಂಧಾನ ಮಾಡಿಕೊಳ್ಳಬೇಕು. How to reconcile? ಹೇಗೆ ಒಂದಾಗಬೇಕು? First with your brother. ಮೊದಲು ನಿಮ್ಮ ಸಹೋದರನೊಂದಿಗೆ. Then God says, ನಂತರ ದೇವ ಹೇಳ್ತಾನೆ, you all
good in loving yourself. ಮತ್ತು ನಿಮ್ಮನ್ನು ನೀವು ಪ್ರೀತಿಸುವುದರಲ್ಲಿ ಬಹಳ ಚೆನ್ನಾಗಿದ್ದೀರಿ. You can love your neighbors also. ಮತ್ತು ನಿಮ್ಮ ನೆರೆಯವರನ್ನು ಕೂಡ ನೀವು ಪ್ರೀತಿಸಿರಿ. He says love your enemies. ಮತ್ತು ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿಸಿರಿ. That person who gives constantly continuous headache for you, love him. ಯಾವ ವ್ಯಕ್ತಿ ನಿಮಗೆ ಸತತವಾಗಿ ನಿರಂತರವಾಗಿ ನಿಮಗೆ ತಲೆನೋವು ಕೊಡ್ತಾ ಇದ್ದಾನೋ ಅವನಿಗೆ ಪ್ರೀತಿಸು ಎಂಬುದಾಗಿ. Hello, are you here? ನನ್ನೊಟ್ಟಿಗಿದ್ದೀರಾ? How to love him? ಹೇಗೆ ಪ್ರೀತಿಸಬೇಕು? How to reconcile? ಹೇಗೆ ಅವರೊಟ್ಟಿಗೆ ಒಂದಾಗಬೇಕು? Come with me to verse 44. 44ನೇ ವಚನಕ್ಕೆ ಬನ್ರಿ. But I say unto you, love your enemies, bless them that curse you, do good to them that hate you, pray for them which desperately use you and persecute you. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳಿಗೋಸ್ಕರ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳಾಗುವಿರಿ. Hallelujah. Now close your Bible. Look here. ಈಗ ಬೈಬಲ್ ಮುಚ್ಚ್ರಿ. Very simple. ಬಹಳ ಸುಲಭ. That one person who always nags you, who irritates you, ಆ ಒಬ್ಬ ವ್ಯಕ್ತಿ ಯಾವಾಗಲೂ ನಿಮಗೆ ಕಾಟ ಕೊಡ್ತಾ ಇರ್ತಾನೆ, ನಿಮಗೆ ಕಿಟಾಡಿಸ್ತಾನೆ. and the moment you look, he gets into your nerves. ಮತ್ತು ಆತನಿಗೆ ನೋಡಿದ್ರೆ ನಿಮಗೆ ಒಂದು ಸಿಟ್ಟು ಬರ್ತದೆ. You see him that side, you run away that side. ಮತ್ತು ಆತನಿಗೆ ನೋಡಿದ್ರೆ ಈ ಕಡೆನೇ ತಿರುಗಿ ಬಿಡ್ತೀರಿ. Love him. ಅವನಿಗೆ ಪ್ರೀತಿಸಿರಿ. Pray for him. ಅವನಿಗಾಗಿ ಪ್ರಾರ್ಥಿಸಿರಿ. He curses you, ಆತ ನಿಮಗೆ ಶಪಿಸ್ತಾನೆ, but you bless him. ಆದ್ರೆ ನೀನು ಆಶೀರ್ವಾದ ಮಾಡು. He does evil for you, ಆತ ನಿನಗೆ ಕೆಟ್ಟದನ್ನೇ ಮಾಡ್ತಾನೆ, you do good for him. ಆದ್ರೆ ನೀನು ಆತನಿಗೆ ಒಳ್ಳೆಯದನ್ನು ಮಾಡು. Are you with me? ನೋಡಿದ್ದೀರಾ? The most difficult job, ಇದು ಬಹಳ ಕಷ್ಟಕರವಾದ ಕೆಲಸನ. Moving mountain is very easy. ಬೆಟ್ಟ ಕದಲಿಸುವುದು ಬಹಳ ಸುಲಭ. No, you can't move mountain till you do this. ಇಲ್ಲ, ಇದನ್ನು ಮಾಡದೆ ನೀವು ಬೆಟ್ಟವನ್ನು ಕದಲಿಸಕ್ಕಾಗಲ್ಲ. See, I am a pastor. ನಾನು ಪಾಸ್ಟರ್ ಆಗಿದ್ದೇನೆ. Sometimes when I preach, some people will relax, ಮತ್ತು ಕೆಲವು ಸಾರಿ ನಾನು ಬೋಧಿಸುವಾಗ ಕೆಲವೊಬ್ಬರು ಬಹಳ ಆರಾಮ್ ಕೂಡ್ತಾರೆ. They will tell, this message is for him. ಮತ್ತು ಅವ್ರು ಹೇಳ್ತಾರೆ, ಈ ವಾಕ್ಯ ಆತನಿಗಿದೆ. For my neighbor, not for me. ಇದು ನನ್ನ ಪಕ್ಕದವರಿಗೆ, ಇದು ನನಗಿಲ್ಲ. Especially when I talk about families, ವಿಶೇಷವಾಗಿ ಕುಟುಂಬದ ಬಗ್ಗೆ ಮಾತಾಡಿದಾಗ, when I talk about husband, all the wives will think, this is for my husband, not for me. ಮತ್ತು ಗಂಡನ ಬಗ್ಗೆ ಮಾತಾಡುವಾಗ ಎಲ್ಲ ಹೆಂಡತಿಯರು ಯೋಚನೆ ಮಾಡ್ತಾರೆ, ಇದು ನನಗಲ್ಲ, ನನ್ನ ಗಂಡಗಿದೆ. And if I talk about wives, all husbands will pray in tongues. Appa, today God is speaking to my wife. ಮತ್ತು ಹೆಂಡತಿ ಬಗ್ಗೆ ಹೇಳ್ತಾ ಇರುವಾಗ ಎಲ್ಲ ಗಂಡಂದ್ರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದೇವರಿಗೆ ಸ್ತೋತ್ರ, ಇವತ್ತು ದೇವರು ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. When I talk about children, both of them will be very happy. ಮತ್ತು ನನ್ನ ಮಕ್ಕಳ ಬಗ್ಗೆ ಮಾತಾಡಿದಾಗ ತಂದೆ ತಾಯಿಗಳು ಇಬ್ಬರು ಸಂತೋಷವಾಗಿರ್ತಾರೆ. Because it is for somebody. ಯಾಕಂದ್ರೆ ಇದು ಯಾರಿಗೋ ಇದೆ ಎಂಬುದಾಗಿ. Listen, this is not for somebody. ಕೇಳ್ರಿ, ಇದು ಯಾರಿಗೋ ಅಲ್ಲ, this is for me. ಇದು ನನಗಾಗಿದೆ. This is for everyone. ಇದು ಪ್ರತಿಯೊಬ್ಬರಿಗಾಗಿದೆ. Say, this is for me. ಗಟ್ಟಿಯಾಗಿ ಹೇಳ್ರಿ, ಇದು ನನಗಾಗಿದೆ. See, as long as we live in this earth, there will be someone always troubling you. ಮತ್ತು ಎಲ್ಲಿ ತನಕ ನಾವು ಈ ಲೋಕದಲ್ಲಿ ಜೀವಿಸ್ತೀವೋ ಅಲ್ಲಿ ಯಾರಾದರೂ ಒಬ್ರು ಇರ್ತಾರೆ, ನಿರಂತರವಾಗಿ ಕಾಟ ಕೊಡ್ತಾರೆ. You have to bless them. ನೀವು ಅವರಿಗೆ ಆಶೀರ್ವಾದ ಮಾಡಬೇಕು. You have to pray for them. ಅವರಿಗಾಗಿ ಪ್ರಾರ್ಥಿಸಬೇಕು. You have to do good to them. ಅವರಿಗೆ ಒಳ್ಳೆಯದನ್ನು ಮಾಡಬೇಕು. Why? ಯಾಕೆ? Because our Father in heaven is perfect. ಯಾಕಂದ್ರೆ ಪರಲೋಕದಲ್ಲಿ ಇರುವ ತಂದೆಯು ಒಳ್ಳೆಯವನಾಗಿದ್ದಾನೆ. He doesn't give rain only for Christians. ಆತನು ಕೇವಲ ಕ್ರೈಸ್ತರಿಗೆ ಮಳೆಯನ್ನು ಕೊಡುವುದಿಲ್ಲ. When it rains for everybody. ಆತನು ಮಳೆ ಕೊಡುವಾಗ ಎಲ್ಲರಿಗೂ ಕೊಡ್ತಾನೆ. When the sun shines, it shines for everybody. ಸೂರ್ಯನು ಬೆಳಕು ಕೊಡುವಾಗ ಎಲ್ಲರಿಗೂ ಬೆಳಕು ಕೊಡ್ತಾನೆ. God wants us to be like him. ಆದ್ರೆ ದೇವರು ಕೂಡ ಬಯಸ್ತಾನೆ ನಾವು ಆತನಂತೆ ಇರುವಂತೆ. Hallelujah. Hallelujah. Sometimes it is good, we can do something in church, it is easy. ಮತ್ತು ಕೆಲವು ಸಾರಿ ಸಭೆಯಲ್ಲಿ ಮಾಡುವುದು ಬಹಳ ಸುಲಭ ಅನಿಸ್ತದೆ. Even family, it is easy sometimes. ಮತ್ತು ಕುಟುಂಬದಲ್ಲಿ ಕೂಡ ಕೆಲವು ಸಾರಿ ಸುಲಭ ಅನಿಸ್ತದೆ. Because our one brother only, our one son, our one husband, we can forgive. Because otherwise also somehow we can pull, no problem. ಮತ್ತು ನಮ್ಮ ಸ್ವಂತ ಸಹೋದರನಾಗಿರ್ತಾನೆ, ನಮ್ಮ ಸ್ವಂತ ಮಕ್ಕಳಾಗಿರ್ತಾರೆ, ಹೆಂಡತಿ ಆಗಿರ್ತಾರೆ, ನಾವು ಮಾಡಬಹುದು. But in the office it becomes very difficult. ಆದ್ರೆ ಕಚೇರಿಯಲ್ಲಿ ತುಂಬಾ ಕಷ್ಟವಾಗ್ತದೆ. That working atmosphere, that politics is too much. ಮತ್ತು ಅವರು ಮಾಡುವಂತ ರಾಜಕೀಯ ಆಟ ತುಂಬಾ ಹೆಚ್ಚಾಗಿರ್ತದೆ. Everybody is waiting how to put you down. ಮತ್ತು ಎಲ್ಲರೂ ಕಾಯ್ತಾ ಇರ್ತಾರೆ ಹೇಗೆ ನಿಮ್ಮನ್ನು ಕೆಳಗೆ ಮಾಡಬೇಕೆಂಬುದಾಗಿ. Look here. ಈ ಕಡೆ ನೋಡ್ರಿ. But the good news is, ಆದ್ರೆ ಒಳ್ಳೆ ಸುದ್ದಿ ಏನಂದರೆ, you love your enemies. ನೀವು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. Do good for them. ಅವರಿಗೆ ಒಳ್ಳೆದನ್ನು ಮಾಡಿರಿ. Pray for them. ಅವರಿಗಾಗಿ ಪ್ರಾರ್ಥಿಸಿರಿ. Bless them. ಅವರನ್ನು ಆಶೀರ್ವದಿಸಿರಿ. When I finished
my degree first, ನಾನು ನನ್ನ ಡಿಗ್ರಿ ಮುಗಿಸಿದ ಮೇಲೆ my first job was a typist job. ನನ್ನ ಮೊದಲನೇ ಕೆಲಸ ನಾನು ಟೈಪಿಸ್ಟ್ ಮಾಡುವುದಾಗಿತ್ತು. That was in one company called L&T, big company it is. ಮತ್ತು L&T ಎಂಬ ದೊಡ್ಡ ಕಂಪನಿಯಲ್ಲಿ ಈ ಕಂಪನಿ ಇತ್ತು. In that company I was a what to tell, I was in account session. ಮತ್ತು ಆ ಕಂಪನಿಯಲ್ಲಿ ನಾನು ಲೆಕ್ಕ ಮಾಡುವ ಒಂದು ಭಾಗದಲ್ಲಿದ್ದೆ. 10 accountants are there, I am the only typist. ಮತ್ತು 10 ಲೆಕ್ಕ ಮಾಡುವವರಿದ್ದರು, ಆ 10 ಜನರಿಗೆ ನಾನು ಒಬ್ಬನೇ ಟೈಪ್ ಮಾಡೋವನಿದ್ದೆ. In those days no computers. ಆ ದಿನಗಳಲ್ಲಿ ಕಂಪ್ಯೂಟರ್ ಇರಲಿಲ್ಲ. Every bill I have to type. ಪ್ರತಿಯೊಂದು ಬಿಲ್ಗಳನ್ನು ಟೈಪ್ ಮಾಡಬೇಕು. And amount, that bill will come in lakhs. ಮತ್ತು ಆ ದುಡ್ಡು ಲಕ್ಷಗಟ್ಟಲೆ ಬರ್ತಾ ಇತ್ತು. I can't miss one comma, I can't commit a mistake. ನಾನು ಒಂದು ಕಾಮ ಕೂಡ ಮಾಡಕ್ಕಾಗಲ್ಲ, ಒಂದು ತಪ್ಪು ಕೂಡ ಮಾಡಕ್ಕಾಗಲ್ಲ. One zero I cannot leave. ಒಂದು ಜೀರೋ ನಾನು ಬಿಡಕ್ಕಾಗಲ್ಲ. And no correction, bills we should not make correction. ಮತ್ತು ಈ ಒಂದು ಬಿಲ್ಗಳನ್ನು ನಾವು ಮತ್ತೆ ಕರೆಕ್ಷನ್ ಕೂಡ ಮಾಡಕ್ಕಾಗಲ್ಲ. But I was a very good typist. ಮತ್ತು ನಾನು ಒಳ್ಳೆ ಟೈಪಿಸ್ಟ್ ಆಗಿದ್ದೆ. All the 9 accountants are very happy with me. ಎಲ್ಲ 9 ಲೆಕ್ಕ ಮಾಡೋರು ನನ್ನ ಜೊತೆ ಬಹಳ ಖುಷಿಯಾಗಿದ್ರು. Whatever work they do, pakka I'll do and give. ಅವ್ರು ಏನೆಲ್ಲ ಕೆಲಸ ಕೊಡ್ತಿದ್ರು ಪಕ್ಕಾ ಮಾಡಿ ಕೊಡ್ತಾ ಇದ್ದೆ. But I had one elderly man in that company. ಆದ್ರೆ ಆ ಕಂಪನಿಯಲ್ಲಿ ಇನ್ನೊಬ್ಬ ಬಹಳ ಹಿರಿಯ ಮನುಷ್ಯನಿದ್ದ. Good man. ಒಳ್ಳೆ ಮನುಷ್ಯ. Always is angry, always is shout, always will put tension. ಯಾವಾಗಲೂ ಸಿಟ್ಟು ಮಾಡ್ಕೊಳ್ತಾ ಇದ್ದ, ಯಾವಾಗಲೂ ಕೂಗ್ತಾ ಇದ್ದ, ಯಾವಾಗಲೂ ಟೆನ್ಷನ್ ಮಾಡ್ಕೊಳ್ತಾ ಇದ್ದ. And whenever he gives out of tension I'll commit mistake. ಮತ್ತು ಯಾವಾಗ ನನಗೆ ಕೆಲಸ ಕೊಡ್ತಾ ಇದ್ದನೋ ಅದನ್ನ ಕೆಲಸ ಟೆನ್ಷನ್ ಇಂದನೇ ನಾನು ತಪ್ಪು ಮಾಡ್ತಾ ಇದ್ದೆ. And every time I commit a mistake he will scream. ಮತ್ತು ಪ್ರತಿ ಸಲ ತಪ್ಪು ಮಾಡಿದಾಗ ಆತನು ಕೂಗಾಡ್ತಾ ಇದ್ದ. So whenever I go to office, ನಾನು ಯಾವಾಗ ಆಫೀಸ್ಗೆ ಹೋಗ್ತಾ ಇದ್ದೋ I'll wish everybody. ನಾನು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೆ. When I see this man I will not look at him. ಆದ್ರೆ ಆ ಮನುಷ್ಯನಿಗೆ ನೋಡಿದ್ರೆ ಆತನ ಕಡೆನೇ ನೋಡ್ತಾ ಇರಲಿಲ್ಲ. But one day I was sitting in the church like this. ಆದ್ರೆ ಒಂದಿನ ಸಭೆಯಲ್ಲಿ ಇದೇ ತರ ನಾನು ಕೂತಿದ್ದೆ. And my pastor is preaching. ನನ್ನ ಸಭಾಪಾಲಕನು ಸಾರ್ತಾ ಇದ್ದಾನೆ. Love your enemies. ನಿನ್ನ ವೈರಿಗಳನ್ನು ಪ್ರೀತಿಸಿರಿ. Pray for them. ಅವರಿಗಾಗಿ ಪ್ರಾರ್ಥಿಸಿರಿ. Now he is that he is finishing the message. Now you have to pray for them. ಮತ್ತು ಆತನ ಸಂದೇಶ ಮುಗಿಸುವಾಗ ಆತನು ಹೇಳ್ತಾನೆ, ಈಗ ನೀವು ಅವರಿಗಾಗಿ ಪ್ರಾರ್ಥಿಸಿರಿ. I said, God, that man I will not do. ನಾನು ಹೇಳಿದೆ, ದೇವರೇ ಆ ಮನುಷ್ಯನಿಗೆ ಕ್ಷಮಿಸಲ್ಲ. Anybody I can do, I will not do it. ಯಾರಿಗಾದ್ರೂ ಕ್ಷಮಿಸಿದ್ರೆ ಅವನಿಗೆ ಕ್ಷಮಿಸಲ್ಲ. But when the Holy Spirit deals with you, you can't escape. ಆದ್ರೆ ಪವಿತ್ರ ಆತ್ಮನು ನಿಮ್ಮೊಟ್ಟಿಗೆ ಕಾರ್ಯ ಮಾಡುವಾಗ ನೀವು ತಪ್ಪಿಸಿಕೊಂಡು ಹೋಗಲ್ಲ. I said, okay Lord, I will forgive him. ನಾನು ಹೇಳಿದೆ, ದೇವರೇ ಪರವಾಗಿಲ್ಲ, ನಾನು ಕ್ಷಮಿಸ್ತೇನೆ. I will love him. ನಾನು ಅದನ್ನು ಪ್ರೀತಿಸ್ತೇನೆ. Prayer is very easy. ಪ್ರಾರ್ಥಿಸುವುದು ಸುಲಭ. Monday morning I have to go to office. ಸೋಮವಾರ ಮುಂಜಾನೆ ನಾನು ಆಫೀಸ್ಗೆ ಮತ್ತೆ ಹೋಗ್ಬೇಕು. I have to meet him again. ನಾನು ಮತ್ತೆ ಆತನಿಗೆ ಭೇಟಿ ಆಗ್ಬೇಕು. Bless them those who curse you. ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ. Do good to them those who do evil to you. ನಿಮಗೆ ಹಿಂಸಿಸುವವರಿಗೋಸ್ಕರ ಒಳ್ಳೆಯದನ್ನು ಮಾಡಿರಿ. Now what should I do? ಈಗ ನಾನೇನ್ ಮಾಡಬೇಕು? All I did is I just smiled and said, good morning sir. ನಾನು ಆತನಿಗೆ ಮಾಡಿದ್ದು ಇಷ್ಟೇ, ನಾನು ಸ್ಮೈಲ್ ಕೊಟ್ಟು ಆತನಿಗೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದೆ. First he is shocked. ಮೊದಲು ಆತನಿಗೆ ಆಶ್ಚರ್ಯ ಆಯ್ತು. This man will never wish me, today he is wishing. ಇವನು ಎಂದೂ ನನಗೆ ವಿಷಯ ಮಾಡಿಲ್ಲ, ನನಗೆ ವಿಶ್ ಮಾಡ್ತಾ ಇದ್ದಾನಲ್ಲ. And that day he didn't shout at me. ಮತ್ತು ಆ ದಿನ ನನ್ನ ಮೇಲೆ ಕೂಗಾಡ್ಲಿಲ್ಲ. And that day I was able to do his work properly. ಮತ್ತು ಆ ದಿನ ಆತನ ಕೆಲಸ ಸರಿಯಾಗಿ ಮಾಡಿದೆ. When I resigned the job and came, ನಾನು ಕೆಲಸ ಬಿಟ್ಟು ರಾಜೀನಾಮೆ ಕೊಟ್ಟು ಬರುವಾಗ he said, you should keep in touch with me. Whenever you come to Chennai you should meet me. ಮತ್ತು ಆತ ನನಗೆ ಹೇಳಿದ, ನೀ ನನ್ನ ಜೊತೆ ಸಂಪರ್ಕದಲ್ಲೇ ಇರಬೇಕು, ನೀನು ಚೆನ್ನೈಗೆ ಬರುವಾಗೆಲ್ಲ ನನಗೆ ಭೇಟಿಯಾಗಿ ಎಂಬುದಾಗಿ ಹೇಳಿದ. The man who hated me said, I want to keep in touch. ಮತ್ತು ಯಾವ ಮನುಷ್ಯ ನನಗೆ ದ್ವೇಷ ಮಾಡಿದನೋ ಅದೇ ಮನುಷ್ಯ ಹೇಳ್ತಾ ಇದ್ದಾನೆ, ನನ್ನ ಜೊತೆ ಸಂಪರ್ಕದಲ್ಲಿ ಇರು ಎಂಬುದಾಗಿ. I tell you, it is possible. ನಾನು ಹೇಳ್ತೇನೆ, ಇದು ಸಾಧ್ಯವಾಗಿದೆ. The person who troubles you a lot, ನಿಮ್ಮನ್ನು ಹೆಚ್ಚಾಗಿ ತೊಂದರೆ ಕೊಡುವಂತ ವ್ಯಕ್ತಿ can love you. ನಿಮಗೆ ಪ್ರೀತಿ ಮಾಡಬಹುದು. When you do what the Bible says. ನೀವು ಬೈಬಲ್ ಹೇಳುವುದನ್ನು ನೀವು ಮಾಡುವಾಗ. Hallelujah. Hallelujah. See, we have to do for our sake. ಇದು ನಮಗೋಸ್ಕರ ಮಾಡಬೇಕು, not for them. ಅದು ಅವರಿಗಾಗಿ ಅಲ್ಲ. We have to move our mountains in life. ನಮ್ಮ ಜೀವಿತದಲ್ಲಿ ಬರುವಂತ ಬೆಟ್ಟಗಳನ್ನು ನಾವು ಕದಲಿಸಬೇಕು. We should live a healthy life. ನಾವು ಆರೋಗ್ಯವಾದ ಜೀವಿತ ಜೀವಿಸಬೇಕು. Am I right? We should live a life without medicine. ಮತ್ತು ಔಷಧಿ ಇಲ್ಲದ ಜೀವಿತ ನಾವು ಜೀವಿಸಬೇಕು. I am not against medicine. ನಾನು ಔಷಧಿಯ ವಿರುದ್ಧವಾಗಿ ಇಲ್ಲ. But you should not make it a habit to live with medicine. ಆದ್ರೆ ನಾವು ಔಷಧದಲ್ಲೇ ಜೀವಿಸುವಂತ ಒಂದು ಹವ್ಯಾಸವನ್ನು ಮಾಡಿಕೊಳ್ಳಬಾರದು. Why? ಯಾಕೆ? Because Bible says word of God is a medicine. ಯಾಕಂದ್ರೆ ಬೈಬಲ್ ಹೇಳ್ತದೆ ದೇವರ ವಾಕ್ಯವು ಔಷಧಿಯಾಗಿದೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Shall we all stand up? ನಾವು ಎದ್ದು ನಿಂತುಕೊಳ್ಳೋಣ. Every eye be closed. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಿರಲಿ. Every eye. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಿರಲಿ. Close your eyes.
ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Don't look here and there. ನೀವು ಆ ಕಡೆ ಈ ಕಡೆ ನೋಡ್ಬೇಡ್ರಿ. Please, please. ದಯಮಾಡಿ